ಶತ್ರುಘ್ನ ಪದಕರಾಗಿ ಕೈಯಲ್ಲಿ ನಾವೆಲ್ಲರೂ ಒಂದಾಗಿ ಮಾಯಾಪುರದಿಂದ ಹೊರಟು ಬಂದವರು. ನಾವು ಬಹಳಷ್ಟು ಮುಂದುವರಿದು ಬಂದಿದ್ದೇವೆ. ಆದ್ರೆ ಬಂದು ಈ ಜಾಗದಲ್ಲಿ ನಿಂತು ಒಮ್ಮೆ ಸುತ್ತಲೂ ಕಣ್ಣಾಡಿಸಿ ನೋಡಿದ್ರೆ ಆಶ್ಚರ್ಯವಾಗುತ್ತಾ ಇದೆ. ಮುಂದೆ ವಿಶೇಷವಾದಂತಹ ಒಂದು ಪುರವೊಂದು ಕಾಣುತ್ತಾ ಇದೆ. ಆ ಪುರ ಯಾವುದು, ಏನು ವಿಷಯ ಅನ್ನುವ ಹಾಗೆ ಮಂತ್ರಿಗಳನ್ನೇ ಕೇಳಿದಾಗ ಮಂತ್ರಿಗಳೇ ಹೇಳಿದ್ದು, ಮುಂದೆ ಕಾಣುತ್ತಿರುವಂತಹ ಪುರ ಸಾಮಾನ್ಯವಾದುದಲ್ಲ. ಆ ಪುರವೇ ಜ್ಯೋತಿರ್ಮಯದ. ವರ್ತಮಾನ ಕಾಲದಲ್ಲಿ ಅಲ್ಲಿಗೆ ಅಧಿಕಾರಿಯಾಗಿ ವೀರಮಣಿಯೇ ಮೆರೆಯುತ್ತಾ ಇದ್ದಾನೆ. 3 ಮಕ್ಕಳನ್ನು ಕೂಡ ಪಡೆದಿದ್ದಾನೆ. ರುಕ್ಮಾಂಗ, ಶುಭಾಂಗ. ಒಬ್ಬಳು ಮಗಳಂತೆ, ಇಕ್ಷುಮತಿ ಅಂತ ಅವಳ ಹೆಸರಂತೆ. ಅವಳನ್ನು ಕಡೆಯದಿಕ್ಕಿನ ಒಡೆಯನಾದ ಪರಮೇಶ್ವರ ದೇವರಿಗೆ ಮದುವೆ ಮಾಡಿ ಕೊಟ್ಟದ್ದು ಮಾತ್ರವಲ್ಲ, 12 ಕೋಟಿ ಗಣಗಳೊಂದಿಗೆ ಈ ಸಂದರ್ಭದಲ್ಲಿ ಜ್ಯೋತಿರ್ಮಯದಲ್ಲಿ ಮೆರೆಯುತ್ತಾ ಇದ್ದಾರೆ. ನಾವು ಬಿಟ್ಟಂತ ಕುದುರೆ ಎಲ್ಲಿ ಹೋಯ್ತು ಅನ್ನುವ ಹಾಗೆ ನೋಡಿದ್ರೆ ಮಂತ್ರಿಗಳು ಹೇಳಿ ಆಯ್ತಲ್ವಾ, ನಾವು ಬಿಟ್ಟಂತ ಕುದುರೆಯನ್ನು ಅವನ ಮಕ್ಕಳು ಬಂಧಿಸಿದ್ದಾರೆ, ಯುದ್ಧಕ್ಕೆ ಸಿದ್ಧರಾಗಿದ್ದಾರೆ ಅನ್ನುವ ಹಾಗೆ ಮಂತ್ರಿಗಳು ಹೇಳಿದ ತಕ್ಷಣ ನಾವು ಒಮ್ಮೆಲೆ ಯುದ್ಧ ಮಾಡುವುದಲ್ಲ. ಯಾಕೆ? ಶ್ರೀರಾಮನ ಆದರ್ಶ ನಮಗೆ. ಧರ್ಮವನ್ನು ಎತ್ತಿ ಅಧರ್ಮವನ್ನು ಮೆಟ್ಟಿ ನಡಿಬೇಕಾದವರು ನಾವು. ಅದಕ್ಕೆ ಬೇಕಾಗಿ ಅವನಲ್ಲಿ ಯುದ್ಧ ಮಾಡುವುದನ್ನು ಬಿಟ್ಟು ಒಂದು ಸಂಧಾನ ಮಾಡಬೇಕು. ಹೌದು, ಸಂಧಾನ ಮಾಡಬೇಕಾದ್ರೆ ಒಳ್ಳೆಯ ಬುದ್ಧಿ ಇದ್ದವರಾಗಬೇಕು, ಒಳ್ಳೆಯ ಮಾತುಗಾರಿಕೆ ಇರಬೇಕು. ನಮ್ಮ ಪಕ್ಷದಲ್ಲಿ ಯಾರಿದ್ದಾರೆ ಅಂತ ನೋಡಿದಾಗ ಒಮ್ಮೆ ರಥಕ್ಕೆ ಮೇಲೆ ನೋಡಿದ್ದ ಇದ್ದಾನಲ್ಲ ಭಕ್ತ ಶ್ರೇಷ್ಠನಾದಂತಹ ಹನುಮಂತ, ಅವನನ್ನೇ ಕರೀಬೇಕು. ಹನುಮಂತ, ಶತ್ರುಘ್ನ ಸ್ವಾಮಿ, ಹನುಮಂತ, ಇದೋ ನಿನ್ನ ಪಾದಕಾಲತನಾಗಿದ್ದೇನೆ. ಹನುಮಂತ ಹೀಗೆ ಬಾ ಎಂಬ ಹಾಗೆ ನೀವು ಪ್ರೀತಿಯಿಂದ ಕರೆದಾಗ ಓಡೋಡಿಕೊಂಡು ಬಂದೆ. ಸರಿ, ರಥಾಗದಲ್ಲಿ ತಂತಹ ನನ್ನನ್ನು ಕೆಳಗೆ ಇಳಿಸಬೇಕು ಅಂತಾದ್ರೆ ಯಾವ ಸೇವೆಯಾಗಬೇಕು ಅಂತ ನೀವು ಹೇಳಿದ್ರೆ ಅದನ್ನೇ ರಾಮ ಸೇವೆ ಎಂಬ ಹಾಗೆ ಮಾಡುವುದಕ್ಕೆ ಕಟ್ಟಿಬದ್ಧ. ಹೇಳಿ ಸ್ವಾಮಿ. ಭಕ್ತಶ್ರೇಷ್ಠ, ನೀನು ಚತುರ ನೇರವಾಗಿ ಹೋಗಿ ಹೇಳಬೇಕು. ಸರಿಯಾಗಿ ಹೇಳಬೇಕು. ಅವನಲ್ಲಿ ಮರುದ ಸುಧಬ ಚತುರ ಹನುಮಂತ, ರಾಮಾನುಜ, ದೂರ ನಿಲ್ಲಬೇಡ, ಹತ್ತಿರ ಬಾ, ಹತ್ತಿರ ಬಾ. ನೀನು ಎಷ್ಟು ಭಾಗ್ಯವಂತ ಹೇಳು. ಸದಾ ರಾಮಧ್ಯಾನದಲ್ಲಿ ಇರುವವನು ನೀನು. ಶ್ರೀರಾಮನ ಪಕ್ಷದಲ್ಲಿ ಅದೆಷ್ಟೋ ಕಪಿವೀರರಿದ್ದರೂ ಕೂಡ ರಾಮಭಟ್ಟ ಹನುಮಂತ
ಅನ್ನುವ ಹಾಗೆ ಹೆಸರನ್ನು ಪಡೆದವನು ನೀನು. ಈ ಸಂದರ್ಭದಲ್ಲಿ ವಿಶೇಷವಾಗಿ ಕರೆಸಿಕೊಂಡದ್ದು ಯಾಕೆ? ಏನು ಸ್ವಾಮಿ? ನಾವೆಲ್ಲರೂ ಶ್ರೀರಾಮನ ಸೇವೆಗೆ ಬೇಕಾಗಿ ಹೊರಟವರು. ಕೆಲವು ಸಮಯ ಆಯಿತು, ಬಂದು ಈ ಜಾಗದಲ್ಲಿ ನಿಂತಿದ್ದೇವೆ. ನೋಡಿದ್ದೀರಿ ನೀನು? ಮುಂದೆ ವಿಶೇಷವಾದಂತಹ ಪುರವೊಂದು ಕಾಣುತ್ತಾ ಇದೆ. ಅದೇ ಜ್ಯೋತಿರ್ಮಯತ ಅಂತೆ. ಜ್ಯೋತಿರ್ಮಯತ? ಹೌದು. ಅಲ್ಲಿ ಅಧಿಕಾರಿ ವೀರಮಣಿ ಅವನ ಮಕ್ಕಳು ನಾವು ಬಿಟ್ಟಂತ ಪುರದವನ್ನು ಬಂಧಿಸಿದ್ದಾರಂತೆ. ಬಹಳ ವಿಶೇಷತೆ ಇದೆ ಅವನಲ್ಲಿ. ನಾವು ಒಮ್ಮೆಲೆ ಹೋಗಿ ಯುದ್ಧ ಮಾಡುವುದಲ್ಲ. ಯಾಕೆ? ನಾವು ಒಳ್ಳೆಯವರು, ಕೆಟ್ಟದನ್ನು ಯೋಚನೆ ಮಾಡುವವರಲ್ಲ. ಅವ ಶಿವಭಕ್ತನಾಗಿದ್ದಾನೆ. ಹಾಗಿರುವಾಗ ಅವನಿಗೆ ಗೌರವ ಕೊಡಬೇಕಾದ ನಮ್ಮ ಕರ್ತವ್ಯ. ಸಂಧಾನ ಮಾಡಬೇಕು. ಸಂಧಾನ ಅವನಲ್ಲಿ ಯಾರಿದ್ದಾರೆ ಅಂತ ನೋಡಿದ್ರೆ ನೀನೇ ಇದೆಯಲ್ವೇನ? ವಿದ್ಯಾವಂತನು ನೀನು, ಚತುರ್ಮತಿ ನೀನು. ಅವನಲ್ಲಿ ಹತ್ತಿರಕ್ಕೆ ಹೋಗಿ ಸಂಧಾನವನ್ನು ಮಾಡಬೇಕು. ಕಟ್ಟಿದ ಕುದುರೆಯನ್ನು ಬಿಟ್ಟುಕೊಡಬೇಕು. ಕಪ್ಪ ಕಾಣಿಕೆಯನ್ನು ಪಾದಕಮಲಕ್ಕೆ ಒಪ್ಪಿಸಬೇಕು. ಬದುಕುವುದಕ್ಕೆ ಒಂದು ಅವಕಾಶ ಮಾಡಿಕೊಡ್ತಾರೆ ಅಂತೆ. ಒಂದು ವೇಳೆ ನಾ ಹೇಳಿದ್ದನ್ನು ಕೇಳದೇ ಇದ್ದರೆ ಬಿಟ್ಟು ಕೊಡುವುದಿಲ್ಲ ಅನ್ನುವ ಹಾಗೆ ಹೇಳಿದ್ರೆ ನೇರವಾಗಿ ಹಿಂದೆ ಬರಬೇಡ. ನಮ್ಮ ಯೋಗ್ಯತೆ ಎಂಬುದು ಅವನಿಗೆ ಗೊತ್ತಾಗಬೇಕು. ಸರಿಯಾಗಿ ನೀನು ಹೇಳಬೇಕು. ಒಂದು ವೇಳೆ ಕಟ್ಟಿದ ಕುದುರೆಯನ್ನು ಬಿಟ್ಟು ಕೊಡದೇ ಇದ್ದರೆ ಪುತ್ರ, ಮಿತ್ರ, ಸಕಲ ಸಂಪತ್ತು, ಸೇನೆಯವರೆಲ್ಲರೂ ಕೂಡ ಒಂದಾಗಿ ಶೈಮಿನಿಪುರವನ್ನು ಸೇರಿಕೊಳ್ಳಬೇಕಾದಿತ್ತು. ಎಚ್ಚರ ಅನ್ನುವ ಹಾಗೆ ಹೇಳಿದ. ಇದು ನಾನು ಮಾಡಬೇಕಾದ ಕೆಲಸ. ನಿನ್ನ ಕೆಲಸ. ಅಷ್ಟು ಸ್ವಾಮಿ. ಶತ್ರುಘ್ನ ಎಂಬ ಹಾಗೆ ನೀವು ಹೆಸರನ್ನು ಹೊಂದಿದ್ರು, ನಿಮ್ಮನ್ನು ರಾಮಾನುಜ ಎಂಬ ಹಾಗೆ ಕರೆಯಬೇಕು ಅಂತ ನನ್ನ ಮನ ಹೇಳುತ್ತಿದೆ. ಅದಕ್ಕೆ ಕಾರಣ ಒಂದೇ, ಶ್ರೀರಾಮಚಂದ್ರಮನ ಮೇಲೆ ನಾನಿಟ್ಟಂತಹ ಭಕ್ತಿ. ರಾಮಾಶ್ವಮೇಧದ ಕುದುರೆಯ ಬೆಂಗಾವಲಿಗೆ ನೀವು ಹೊರಟಾಗ ನನ್ನನ್ನು ಬಳಿಗೆ ಕರೆದಂತಹ ಶ್ರೀರಾಮಚಂದ್ರಮ ಶತ್ರುಘ್ನನ ಜೊತೆಯಲ್ಲಿ ಹೋಗು ಎಂಬ ಹಾಗೆ ಹೇಳಿದರು. ಸರಿ, ಇದುವೇ ರಾಮದೇವರ ಆಜ್ಞೆ, ನಮಗೆ ಸೇವೆಯ ಭಾಗ್ಯ ಅಂತ ಭಾವಿಸಿ ನಿಮ್ಮ ಜೊತೆಯಲ್ಲಿ ಬಂದೆ. ನಿಮ್ಮ ರಥಾಗ್ರದಲ್ಲಿ ಕುಳಿತು ರಾಮ ಭಜನೆಯನ್ನು ಮಾಡುತ್ತಿದ್ದೆ. ಹೌದಾ? ಎಷ್ಟೋ ಕಡೆಗೆ ನಮ್ಮ ಕುದುರೆ ಹೋಗಿದೆ, ಅಲ್ಲಿ ಸಂಧಾನ ಪ್ರಕ್ರಿಯೆ ನಡೆಯಲಿಲ್ಲ. ಬೇಡ, ಕಟ್ಟಿದವರಲ್ಲಿ ಯುದ್ಧವನ್ನು ಮಾಡಿ ಹಾ. ಕುದುರೆಯನ್ನು ಬಿಡಿಸಿದವರು ನೀವು. ಸರಿಯಪ್ಪ. ಶಿವ ಸಾನ್ನಿಧ್ಯವಾದಂತಹ ಈ ಜ್ಯೋತಿರ್ಮಯದಲ್ಲಿ ಸಾರಿ ಕೊಂದರೆ ಪಾಪವಿಲ್ಲ, ಸಾರಿ ಸರ್ಪವನ್ನಾದ್ರೂ ಕೊಡ್ಬೋದು ಎಂಬಂತಹ ನಿಮ್ಮ ನಿಮ್ಮ ದೊಡ್ಡ ಅಣ್ಣನ ಮಾತನ್ನು ಒಪ್ಪಿಕೊಂಡಂತಹ ನೀವು ಅವರಲ್ಲಿ ಸಂಧಾನವನ್ನು ಮಾಡಬೇಕು ಅಂತ ನೀವು ಹೇಳ್ತೀರಿ. ಹೌದು. ಎಷ್ಟೋ ಮಂದಿಗಳಿದ್ರು, ಅವರೆಲ್ಲರಲ್ಲಿಯೂ ಕೂಡ ನೀವು ಆರಿಸಿದ್ದು ನನ್ನನ್ನು, ನಿನ್ನನ್ನೇ ಆರಿಸಿದೆ. ನನ್ನ ಮೇಲೆ ನೀವು ಇಟ್ಟಂತಹ ಆ ಒಂದು ಪ್ರೀತಿಗೆ ನಾವು ಧನ್ಯನಾಗಿದ್ದೇವೆ. ಆಗ್ಲಿಯಪ್ಪ ಸ್ವಾಮಿ, ಓ. ಅದರಲ್ಲಿ ನೀವು ಹೇಳಿದ ಕಾರ್ಯವೇನು? ರಾಮಚರಿತೆಯನ್ನು ವೀರಮನಿಗೆ ಹೇಳಬೇಕು. ಹೌದೌದು, ಅಲ್ವೇ? ಬಿಡಿಸಿ ಹೇಳಬೇಕು. ಅಯ್ಯೋ, ನಮಗಿದು ದೊಡ್ಡ ಕೆಲಸವೇ ಅಲ್ಲ. ಯಾಕೆಂದ್ರೆ ನಾನು ಇಲ್ಲಿಯವರೆಗೂ ಕೂಡ ಮಾಡ್ತಾ ಇರುವುದು ಅಲ್ಲ, ಹಿಂದೆ ಮಾಡಿದ್ದು, ಇನ್ನು ಮುಂದೆ ಮಾಡುವುದು. ಹೌದು, ರಾಮಧ್ಯಾನ ಬಿಟ್ರೆ ಹನುಮನ ಜೀವನದಲ್ಲಿ ಬೇರೇನೂ ಇಲ್ಲ. ಹೌದಪ್ಪ. ರಥದ ಮೇಲೆ ಕುಳಿತು ನಾನು ಮಾಡ್ತಾ ಇದ್ದದ್ದು ರಾಮ ಭಜನೆ. ಈಗ ವೀರಮಣಿಯ ಆಸ್ಥಾನಕ್ಕೆ ಹೋಗಬೇಕಿದ್ದು
ಹೋಗಿ ನಾನು ಮಾಡಬೇಕಾದದ್ದು ರಾಮನ ಕಥೆ, ಸರಿ. ರಾಮನ ಭಜನೆ. ಹೌದು. ಅದು ನನಗೆ ಆಪ್ಯಾಯಮಾನವಾದಂತಹ ಒಂದು ಕೆಲಸ. ಹಾ. ಸ್ವಾಮಿ, ಶತ್ರುಘ್ನ ದೇವರ ಆಜ್ಞೆ ಅಂತ ಹೇಳಿದ್ರೆ ರಾಮದೇವರ ಆಜ್ಞೆ. ಸರಿ. ಆದ್ದರಿಂದಲೇ ಅಸ್ತು ಅಂತ ಹೇಳಿದೆ. ಹ್ಮ್. ಆದ ಕಾರಣತನಾಗಿದ್ದೇನೆ. ಹ್ಮ್. ನನಗೆ ತಿಳಿದಷ್ಟು ಹಾ. ರಾಮನ ಯೋಗ್ಯತೆಯನ್ನು ನಾನು ಹೇಳ್ತೇನೆ. ಹಾ. ಒಪ್ಪದೆ ಹೋದ್ರೆ ನೀನು ಹೇಳಿದ ಹಾಗೆ ಹೇಳಿಬಿಟ್ಟೆ. ಆಗ್ಲಿ, ರಾಮದೇವರು ಒಳ್ಳೇದು ಮಾಡಿ. ರಾಮ ಹೋಗಿ ಬಾ. ಮಾರುತಿಯ ಬರೆ ಕಾಣುತ್ತ ಮಾರುತಿಯ ಬರೆ ಕಾಣುತ್ತ ಅಂಗನಿವ ಯಾರಿಗೂ ಶತ್ರುಘ್ನ ದೇವನಿಂದ ಅನುಜ್ಞೆಯನ್ನು ಆಶೀರ್ವಾದವನ್ನು ಹೊಂದಿ ಸಂಸಾರ ಪ್ರಕ್ರಿಯೆಗೆ ಬೇಕಾಗಿ ವೀರಮಣಿಯ ಆಸ್ಥಾನವನ್ನು ಪ್ರವೇಶ ಮಾಡಿದವ. ಅಂದೇ ಸಭಾಸದನವನ್ನು ಸೇರಿದೆ. ನೋಡಬಾರ್ದ ವೀರಮಣಿಯ ಜ್ಯೋತಿರ್ಮೇಧದ ಸಭಾಸದನ. ಆಹಾ, ನೋಡುವಾಗಲೇ ಮನಸ್ಸು ತುಂಬಿ ಬರುತ್ತಿದೆ. ಇದನ್ನು ಹೇಳುವುದು ಸಭೆ ಅಂತ. ಎಷ್ಟು ಮಂದಿಗಳೆಲ್ಲ ಸೇರಿದ್ದಾರೆ. ಸಾಮಂತರು, ಧೀಮಂತರು, ಶ್ರೀಮಂತರು, ವೀರರು, ವಿಕ್ರಮಿಗಳು, ವಿನೀತರು, ವಿಶೇಷ ವಿಸ್ಮಯಾಭಾಸಿತಿಗಳನ್ನು ಬಲ್ಲ ಮಹಾತ್ಮರು ಮಹನೀಯರು ಸೇರಿದ ಸಭಾಸದನವಿದೆ. ಒಂದಿಮಾಗದ ವೃಂದದವರು ವೀರಮಣಿಯ ಬಗ್ಗೆ, ಅವರ ಹಿರಿಯರ ಬಗ್ಗೆ ಹೇಳುವಾಗ ಮನಸ್ಸು ತುಂಬಿ ಬರುತ್ತಿದೆ. ಇಂತಹ ಸಭಾಸದನದ ರಾಜಪೀಠದಲ್ಲಿ ಕುಳಿತುಕೊಂಡಂತಹ ವೀರಮಣಿಯಲ್ಲಿದ್ದಾನೆ ಅಂತ ಒಮ್ಮೆ ನೋಡಿದರೆ ನಕ್ಷತ್ರಗಳ ಮಧ್ಯದಲ್ಲಿ ಚಂದ್ರಮ ಶೋಭಾಯಮಾನವಾಗಿ ಶೋಭಿಸುವ ಹಾಗೆ ಉಭಯ ಮಕ್ಕಳ ಅಲ್ಲ ಅವರ ಬಂಧು ಮಿತ್ರರ ಜೊತೆಯಲ್ಲಿ ಮಧ್ಯದಲ್ಲಿ ಸಿಂಹಾಸನವನ್ನು ಏರಿ ಕುಳಿತಿದ್ದಾನೆ. ನಾ ಬಂದು ಸ್ವಲ್ಪ ಸಮಯ ಆಯಿತು. ಮನೆ ಬಾಗಿಲಿಗೆ ವಿರೋಧಿಗಳು ಬಂದರೂ ಕೂಡ ಅವರನ್ನು ಮಾನಿಸಬೇಕು. ಇದು ಸಂಸ್ಕಾರ, ಸಂಸ್ಕೃತಿ. ಮಕ್ಕಳ ಬಂದಿರುವಂತಹ ಕೋಡಗವನ್ನು ಗಮನಿಸಿ ನಾವು ಗಾಬರಿಗೊಂಡದ್ದು ಸತ್ಯ. ಈಗ ಬಂದದ್ದು ಹಾಗೆ ಹೋಗಿತ್ತು, ಸಂತೆಗೆ ಹೋಗಬೇಕು ಹಾಗೆ ಭಾವಿಸಿದ್ದಾರೆ. ಆದ್ರೆ ನಾನು ಬಂದು ಇಷ್ಟು ಹೊತ್ತಾದರೂ ಕೂಡ ನನ್ನಲ್ಲಿ ಯಾರೂ ಮಾತಾಡುವುದಿಲ್ಲ. ಮಾತಾಡುವುದು ಬೇಡ, ನಾನು ಬಂದದ್ದು ಒಂದು ವೇಳೆ ಇವರಿಗೆ ಆಗುವುದಿಲ್ಲ ಅಂತಾದ್ರೆ ಬೈದು ಓಡಿಸಬೇಕಲ್ಲ. ಪರವೂ ಇಲ್ಲ, ವಿರೋಧವೂ ಇಲ್ಲ. ಪರ ವಿರೋಧವಿಲ್ಲದೆ ಎಲ್ಲರೂ ತಟಸ್ಥ ಭಾವದಲ್ಲಿದ್ದಾರೆ ಅಂತಾದ್ರೆ ಯಾಕೆ ಹೀಗೆ? ನಾನು ಬಂದದ್ದು ಇವರಿಗೆ ಗೊತ್ತಾಗ್ಲಿಲ್ವೋ? ಗೊತ್ತಾಗ್ಲಿ ಎಂಬ ಕಾರಣಕ್ಕೆ ಒಂದು 4 ಸಲ ಆಚೆಗೆ ಹೋದೆ. ಕಣ್ಣಿದ್ದವರಿಗೆ ಕಾಣಬೇಕು ನಾನು ಬಂದದ್ದು. ಈಗಲೂ ಇವರಿಗೆ ಕಾಣುವುದಿಲ್ಲ ಅಂತಾದ್ರೆ ಇದು ಕಾಣದೇ ಉಪಚರಿಸದೆ ಇದ್ದದ್ದಲ್ಲ. ಕಂಡು ನನ್ನನ್ನು ಈ ರೀತಿಯಾಗಿ ನಿಷ್ಠ ಭಾವದಿಂದ ಕಾಣುವುದಕ್ಕೆ ಕಾರಣ ಏನು ಅಂತ ಆಲೋಚನೆ ಮಾಡಿದ್ರೆ ನಾನೇ ಯಾಕೆ ಮನ್ನಣೆಯ ಮಳೆ ಸಿಗಲಿಲ್ಲ? ಯಾಕೆ ನನ್ನಲ್ಲಿ ಸಂಭಾಷಣೆಯನ್ನು ಮಾಡುವುದಕ್ಕೆ ಮುಂದುವರಿಯುವುದಿಲ್ಲ ಎಂಬುದು ಈಗ ಸ್ಪಷ್ಟವಾಯಿತು. ಬಹುಶಃ ಇವರ ಹಾಗೆ ರಾಜಪೋಷಾಕಗಳನ್ನು ಧರಿಸಿ ತಲೆಯಲ್ಲಿ ಕಿರೀಟವನ್ನು ಇಟ್ಟು ಬರ್ತಿದ್ರೆ ನಮಗೂ ಜ್ಯೋತಿರ್ಮೇಧದಲ್ಲಿ ಆಸನ ಸಿಗುತ್ತಿತ್ತು, ಮರ್ಯಾದೆ ಸಿಗುತ್ತಿತ್ತು. ಆದ್ರೆ ಬಂದವ ಇವ ತರುಚರ, ಜಾತಿಯಲ್ಲಿ ಕೋತಿ, ಮತ್ತೆ ಇವರಿಗೆ ಯಾಕೆ ನಾವು ಖ್ಯಾತಿಯನ್ನು ಕೊಡಬೇಕು ಎಂಬ ಹಾಗೆ ನಿಕೃಷ್ಟ ಭಾವದಿಂದ ನನ್ನನ್ನು ತಿರಸ್ಕರಿಸ್ತಾ ಇದ್ದಾರೆ. ಆದ್ರೆ ಇವರಿಗೆ ಗೊತ್ತಿಲ್ಲ, ಜಾತಿಯಲ್ಲಿ ಕೋತಿಯಾದರೂ ನೀತಿಯಲ್ಲಿ ಖ್ಯಾತಿಯನ್ನು ಹೊಂದಿದವ, ಕಳುಹಿಸಿದವರು ದೊಡ್ಡವರು ಎನ್ನುವ ವಿಷಯ ಇವರಿಗೆ ಗೊತ್ತಿಲ್ಲ. ಅಪಮಾನ ಆಯಿತು ಒಂದು ರೀತಿಯಲ್ಲಿ. ಇದು ನನಗಾದಂತಹ ಮಾನಭಂಗ ಮೊದಲೇನೂ ಅಲ್ಲ, ಈ ಹಿಂದೆಯೂ ಆಗಿತ್ತು. ನಮ್ಮ ಭಾವಯ್ಯನಾದಂತಹ ಅಂಗದ ಸಂಧಾನಕ್ಕಾಗಿ ಲಂಕೆಗೆ ರಾವಣೇಶ್ವರನ ಅರಮನೆಯನ್ನು ಪ್ರವೇಶ ಮಾಡಿದಾಗ ಅವನಿಗೂ ಇದುವೇ ಪರಿಸ್ಥಿತಿ ಬಂದಿತ್ತು. ಆಗವ ಏನು ಮಾಡಿದ? ರಾವಣನಿಗಿಂತಲೂ ಎತ್ತರವಾದ ಆಸನವನ್ನು ನಿರ್ಮಿಸಿ ಕುಳಿತು ಬಿಟ್ಟಿದ್ದಾರೆ.
ಈಗ ನಾನು ಮಾಡಬೇಕಾದದ್ದು ಅದೇ. ರಾಮನ ಯೋಗ್ಯತೆ, ಒಬ್ಬ ರಾಜಭಂಟನ ಯೋಗ್ಯತೆ ಇವರಿಗೆ ಗೊತ್ತಾಗಬೇಕು ಅಂತಾದ್ರೆ ಇವರ ಆಸನ ಬೇಕು ಅಂತ ಇಲ್ಲ. ಹಾಗೆಂತ ಬರಿದಾದ ಆಸನದಲ್ಲಿ ನಾನು ಹೋಗಿ ಕುಳಿತುಕೊಳ್ಳುವ ಹಾಗೂ ಇಲ್ಲ. ಒಂದೊಮ್ಮೆಗೆ ಅಲ್ಲಿ ಕುಳಿತವ ಬಂದು ಮತ್ತೊಮ್ಮೆ ಬಂದು ಹೋಗು ಏಳು ಅಂತ ಹೇಳ್ತಿದ್ರೆ ನಾನು ಕೂತುಕೊಳ್ಳುವುದಿಲ್ಲ. ಹಾಗಾಗಿ ನಮ್ಮದೇ ಆದಂತಹ ಸ್ವಂತ ಆಸನ ಬೇಕು. ಅದಕ್ಕೆ ನಾವು ಹೆಚ್ಚು ಶ್ರಮ ಪಡಬೇಕು ಅಂತ ಇಲ್ಲ. ನಮಗೆ ವರವಾಗಿ ಸಿಕ್ಕಿದೆ ಈ ಲಾಂಗೂಲ. ಇದನ್ನು ಬೆಳೆದಷ್ಟು ಇದು ಬೆಳೆಯುತ್ತದೆ, ಬೆಳೆದಷ್ಟು ಬೆಳೆಯುತ್ತದೆ. ಮನಸ್ಸಿನಲ್ಲಿ ಜಯರಾಮನನ್ನು ಧ್ಯಾನಿಸುತ್ತಾ ಬೆಳೆದಷ್ಟು ಬೆಳೆಯುವಂತಹ ಲಾಂಗೂಲವನ್ನೇ ಸಿಕ್ಕಿ ವೀರಮಣಿ ಕುಳಿತಂತಹ ವಿಷ್ಟರಕ್ಕಿಂತ ಸ್ವಲ್ಪ ಎತ್ತರವಾದ ಆಸನವನ್ನು ನಿರ್ಮಿಸಿ ಕುಳಿತು ಬಿಡ್ತೇನೆ. ಜೈ ಶ್ರೀರಾಮ. ಯಾರು ಮಾತಾಡುತ್ತಿದ್ದಾರೆ? ನಾನು ಗೊತ್ತಾಗಿಲ್ಲ. ಯಾರು? ವೀರಮಣಿಯ ಮಗ ರುಕ್ಮಾಂಗ. ಓಹೋ, ಮಗ ಮಾತಾಡುದು? ಹೌದು, ಮಗ ಮಾತಾಡುದು. ಮಗ ಮಾತಾಡುವುದು. ಮಾತಾಡು. ಮರದಿಂದ ಮರಕ್ಕೆ ಹಾರಿ ಒಳೆತ ಹಣ್ಣುಗಳನ್ನು ತಿಂದು ಜೀವನವನ್ನು ಸಾಗಿಸುವವರು ನೀನು ಅಲ್ವಾ? ಕೊಳೆತ ಹಣ್ಣಂತಲ್ಲ, ಅಂತೂ ಹಣ್ಣು ತಿನ್ನು ಬದುಕುವ ನೀನು ಒಳ್ಳೆಯ ಹಣ್ಣನ್ನು ತಿನ್ನುವುದೇ ಹೌದು ಅಂತಾದ್ರೆ ಇಂತಹ ಕೆಲಸವನ್ನು ಮಾಡುವುದಿಲ್ಲ. ಅಂದ್ರೆ ಸಂಸ್ಕಾರ ಇಲ್ಲದ ಹಾಗೆ ಈ ಹೊತ್ತಿನಲ್ಲಿ ವರ್ತನೆ ಮಾಡಿದವನು ನೀನು. ನಿನಗೆ ಹೇಳಿದ್ದು ಇದು ಯಾರ ಮನೆ? ತುಂಬಿದಂತಹ ಸಭೆ ಇದು. ಸಭೆ ಯಾವುದು? ಮನೆ ಯಾರು? ಮನೆ ನಿಮ್ಮ ಮನೆ ಬಾಗಿಲಿಗೆ ಬಂದದ್ದು ಯಾರು? ಯಾರು? ನೀನು ಬಂದದ್ದು. ಮನೆ ಬಾಗಿಲಿಗೆ ಬಂದಾಗ ಆಸನ ಕೊಡಬೇಕಾದ್ದು ಯಾರ ಕರ್ತವ್ಯ? ಮನೆಯ ಯಜಮಾನನ ಕರ್ತವ್ಯ. ಅದು ಕೊಡ್ಲಿಲ್ಲ ಅಂತಾದ್ರೆ ಸಂಸ್ಕಾರ ವಿಹೀನರು ಯಾರು? ಅಲ್ಲ, ನಾವು ಆಗುದಿಲ್ಲ. ಯಾಕೆ? ಯಾರಿಗೆ ಕೊಡಬೇಕಾ ಅಷ್ಟು ಪಡೆಯುವಂತಹ ಯೋಗ್ಯತೆಯನ್ನು ಬೇಕು. ಅದು ನಿನಗಿಲ್ಲ, ಅದಕ್ಕೆ ಕೊಡ್ಲಿಲ್ಲ ನೀನು. ನಾನು ಬಂದದ್ದು ಮೊದಲು, ನೀನು ನೋಡುವುದು ಪ್ರಥಮ. ನನ್ನಲ್ಲಿ ಯೋಗ್ಯತೆ ಇಲ್ಲ ಅಂತ ಹೇಗೆ ಹೇಳ್ತೀನಿ? ಅಲ್ಲ, ಈಗ ನಾವು ಹೇಗೆ ನಮ್ಮ ಜನವೇ ನಮ್ಮ ಅಷ್ಟೇ ಯೋಗ್ಯತೆಯನ್ನು ಹೊಂದಿದವರು ನಮ್ಮಲ್ಲಿಗೆ ಬರುತ್ತಾ ಇದ್ರೆ ಅವರಿಗೆ ನಾವು ಆಸನವನ್ನು ಕೊಡ್ತಾ ಇದ್ದೆವು. ಬಂದವನು ಸಾಮಾನ್ಯ ಮಂಗನಿ. ನಿನ್ನ ಹಾಗೆ ಮುಖ ನನ್ನದಿಲ್ಲ. ಹೌದು, ನಾನು ಕೋಡಗ. ಸ್ವಲ್ಪ ಆಲೋಚನೆ ಮಾಡು. ಏನು? ನಿನ್ನ ಅಪ್ಪನಲ್ಲಿ ಹೋಗಿ ಕೇಳು, ಅಲ್ಲದಿದ್ರೆ ಅವನ ಅಪ್ಪ ಇದ್ರೆ ಹೋಗಿ ಕೇಳು. ಮೊದಲುಂಟಲ್ಲ, ನಿಮ್ಮ ಪೂರ್ವದಲ್ಲಿ ನಿಮ್ಮ ಪೂರ್ವಜರ ಮುಖವು ಹೀಗೆ ಇತ್ತಂತೆ, ಮಂಗನಿಂದ ಮಾನವ ಅಂತ. ಮೊದಲು ಹೀಗೆ ಇದ್ದದ್ದು. ಮೊದಲಿನ ವಿಷಯ ಬೇಡ, ಇಲ್ಲ ಈಗಿನ ವಿಷಯ. ಅಲ್ಲ, ಹೇಳಿದ್ದು ನಾನು ಮಂಗ ಅಂತ ನೀನು ಜರೀತಿಯಲ್ಲ. ನಿನ್ನ ಪೂರ್ವಜರು ನನ್ನ ಅಲ್ಲ, ನೀನು ಹೇಳಿದ್ದು ತಪ್ಪು ಅಂತ ನಾನು ಹೇಳುದು. ಅದನ್ನು ನಾನು ಸ್ವೀಕರಿಸ್ತೇನೆ, ಖಂಡಿತ ಸ್ವೀಕರಿಸ್ತೇನೆ. ಆದ್ರೆ ಇದು ಸಭೆ ಯಾವುದು? ಜ್ಞಾನಿಗಳು ವಿದ್ವಾಂಸರು ಸೇರಿದಂತಹ ಸಭೆ. ಈ ಸಭೆಗೆ ಬಂದದ್ದು ಮಾತ್ರವಲ್ಲ, ಬಂದಂತಹ ನೀನು ನಮ್ಮ ತಂದೆಗೆ ಸರಿಸಮಾನವಾಗಿ ಎತ್ತರ ಅದೇ ನನ್ನ ತಂದೆಯವರ ಪೀಠಕ್ಕೆ ಸರಿಯಾದ ಅಷ್ಟು ಸಮಾನವಾಗುವಷ್ಟು ಸ್ವಲ್ಪ ಎತ್ತರ. ಹೌದು, ಎತ್ತರ ನನ್ನದೇ ಎತ್ತರ. ಹೌದು, ನಿನ್ನಲ್ಲಿ ಇರ್ಲಿಲ್ಲ ಅದು. ನಿನ್ನ ಬಾಲದಲ್ಲಿ ಸುತ್ತಿ ಅದನ್ನು ಎತ್ತರ ಮಾಡಿ. ನನ್ನದೇ ಬಾಲ. ಹೌದು, ನಿನ್ನದೇ. ಅದೇ ನಿನ್ನ ಬಾಲವನ್ನೇ ಸುತ್ತಿ ನೀನು ಎತ್ತರ ಮಾಡಿ ತಂದೆಯ ಸಮಾನವಾಗಿ ಕುಳಿತುಕೊಂಡೇ ಅಲ್ಲ. ಸಮಾನವಾಗಿ ಅಲ್ಲ, ಅವನಿಗಿಂತ ಎತ್ತರ ಅಂತ. ಅದು ಅವನಿಗಿಂತ ಸ್ವಲ್ಪ ಎತ್ತರವೇ. ಹೌದು, ಕಾಣುವವನಿಗೆ ಗೊತ್ತಾಗ್ತದೆ. ಆದ್ರೆ ನಾನು ಆಲೋಚನೆ ಮಾಡುವುದು, ಈ ರೀತಿ ವರ್ತನೆ ಮಾಡುವುದು ಯಾರು? ಮದಮುಖರು. ಕೆಲವರಿಗೆ ಅಧಿಕಾರದ ಮದ, ಕೆಲವರಿಗೆ ಸಂಪತ್ತಿನ ಮದ. ಅದು ನೋಡುವ ಗೊತ್ತಾಗ್ತದೆ ಅಧಿಕಾರದ ಮದ. ಕೆಲವರಿಗೆ ರೂಪದ ಮದ. ನಿನಗೆ ರೂಪದ ಮದ ನೀನಲ್ಲಿಲ್ಲ. ನಮ್ಮಲ್ಲಿ ನಾನೇ ಚಂದ. ಹೌದಲ್ಲ, ಅದು ನೀನು ಹೇಳುದುಂಟ ಅಲ್ಲ, ನಮ್ಮವರು ಹೇಳ್ತಾರೆ ನಿಮ್ಮವರಿಗೆ ನೀನು ಚಂದ. ಆದ್ರೆ ನಮ್ಗೆ ನನಗೊಂದು ಹೆಸರುಂಟು, ಸುಂದರ. ಸುಂದರ ಕಾಂಡ ವಿಷಯ ಕೇಳಿದ್ದೇವೆ. ಅದು ನನ್ನದೇ ಕಾಂಡ. ಇರ್ಲಿ, ನಿನ್ನದೇ ಇರ್ಲಿ, ಏನೇ ಆಗಿರಲಿ. ಈಗ ಅಹಂಕಾರ ಅಂತ ನಿನ್ಗೆ ಬಂದಿದೆ, ಮದ. ಮದ ಬಂದಂತಹ ನೀನು ಈಗ ಈ ಸಭೆಗೆ ಬಂದೇ ಅಲ್ಲ. ಇದು ಸಭೆ ಅಂತ ಹೇಳಿದ್ರೆ ನಿನ್ನ ಮನೆಯ ಸಭೆ ಅಂತ ಭಾವಿಸಿಕೊಂಡೆಯ? ಮನೆಯಲ್ಲಿ ನಾವು ಸಭೆ ಮಾಡೋದು. ಇದು ನಮ್ಮ ಆಸ್ಥಾನ. ಇಲ್ಲಿಗೆ ಬಂದೇ ಅಲ್ಲ. ನೀನು ವರ್ತಿಸಿದ್ದು ಹೇಗಾಯ್ತು ಗೊತ್ತಾ? ಮದಮುಖ ಎಂದಾಯ್ತು. ನೀನು ಮದಮುಖ, ನೀನೇ ಮದಮುಖ.
ಕರ್ಮಪುತ್ರ ಧರ್ಮಪುತ್ರ ನನಗೆ ಬೈದೆ ಸತ್ಯ ಹೇಳಬೇಕು, ನನಗೆ ಬೇಸರವೇ ಆಗಲಿಲ್ಲ. ಹೌದಾ? ಬೈದರೂ ತೊಂದರೆ ಇಲ್ಲ, ನನ್ನಲ್ಲಿ ಮಾತಾಡುವ ಒಬ್ಬ ವ್ಯಕ್ತಿ ನನಗೆ ಬೇಕಿತ್ತು. ಹಾಗಾಗಿ ನಾನು ವಾಲಾಸನವನ್ನು ನಿರ್ಮಿಸಿ ಕುಳಿತದ್ದು. ನಾನು ಕುಳಿತ ಕ್ರಮ ನಿನಗೆ ಅದು ಸಹ್ಯ ಅಂತ ಅನಿಸಲಿಲ್ಲ, ಹಾಗಾಗಿ ಬೈದೆ. ಹೌದು. ಅಂತೂ ಮಾತಾಡುವುದಕ್ಕೆ ಬಂದ್ರಲ್ಲ, ನಾನು ಬಂದದ್ದು ನಮಗೆ ಗೊತ್ತಾಯ್ತಲ್ಲ, ಅಲ್ಲಿ ಒಂದು ನಮಗೆ ಸಂತೃಪ್ತಿ ಉಂಟು. ಮಾತಾಡ್ತಾ ಮಾತಾಡ್ತಾ ಒಂದು ಪದ ಪ್ರಯೋಗ ಮಾಡಿದೆ. ಏನು? ಮದಮುಖ. ನಿನಗೆ ಹೇಳಿದ್ದು ನಾನು. ಒಳ್ಳೆಯದಪ್ಪ. ಆದ್ರೆ ನಾನು ನೀನೇ ಹೇಳಿದ ಹಾಗೆ ಮಂಗಗ ಅಲ್ವಾ, ತೋಡಗ, ಕೋತಿಯ ಜಾತಿ. ಈ ಮಂಗಗಳದ್ದು ಕ್ರಮ ಏನು ಗೊತ್ತುಂಟ? ಏನು ಕ್ರಮ? ಮರದಲ್ಲಿ ಕುಳಿತಾಗ ಕೆಳಗೆ ನಿನ್ನಂತ ಮಕ್ಕಳು ಚೇಷ್ಟ ಮಾಡಿ ಕಲ್ಲು ಬಿಸಾಡುವ ಕ್ರಮ. ಆಗ ನಾವೇನು ಮಾಡ್ತೇವೆ? ಏನು ಮಾಡ್ತೇವೆ? ಬಿಸಾಡಿದ ಕಲ್ಲನ್ನು ಹಾಗೆ ಹಿಡಿದು ಯಾರು ಬಿಸಾಡಿದ್ರು ಅವನ ಉಸೂರಿಗೆ ಅದೇ ಅದೇ ನಾವು ಮಾಡಿದರೆ ನೀವು ಮಾಡಿ. ಹೌದು. ಅಲ್ಲಲ್ಲ, ಯಾಕೆಂದ್ರೆ ನಮಗೆ ಹೊಡೆಯುವುದು ಕಲ್ಲು, ಅದೇ ಕಲ್ಲಿಂದ ಹೊಡೆದವರಿಗೆ ಹೊಡೆಯುವುದು. ಇದು ನನ್ನದು ಕ್ರಮ. ಈಗಲೂ ಹಾಗೆ ನನ್ನನ್ನು ಮದಮುಖ ಅಂತ ಹೇಳಿದೆ. ಅದಲ್ಲ, ಮದಮುಖರು ನೀವೀಗಲೂ. ಮದಮುಖದ ಕೆಲಸವನ್ನು ಮಾಡಿದವರು ನೀವು. ಯಾವ ಋಷಿಗಳಿದ್ದಾರೋ ಅಥವಾ ಯಾರು ವಿದ್ವಾಂಸರಿದ್ದಾರೋ, ಯಾರು ಪ್ರಾಜ್ಞರಿದ್ದಾರೋ, ನಿಗಮಗಳು ಯಾವುದನ್ನು ಸಾರುತ್ತದೆಯೋ ಅಂತವರೆಲ್ಲ ಒಪ್ಪಿದಂತಹ ರಾಮದೇವರು 14 ಲೋಕದಲ್ಲಿಯೂ ಕೂಡ ಜಗತ್ತಿನಲ್ಲೇ ದೇವರು ಎಂಬ ಹಾಗೆ ಎಲ್ಲರಿಂದಲೂ ಮಾಡಿಸಲ್ಪಡುವ, ಪೂಜಿಸಲ್ಪಡುವ, ಆರಾಧಿಸಲ್ಪಡುವ ಆ ಎಲ್ಲರ ಮೆಚ್ಚಿನ ದೇವರಾದಂತಹ ರಾಮದೇವರ ರಾಮಾಶ್ವಮೇಧದ ಕುದುರೆಯನ್ನು ಕಟ್ಟಿದ್ದೀರಿ, ಬರಿದೇ ಕದನ ಕಾರಣರಾಗಿದ್ದೀರಿ. ಅದು ಧರ್ಮಕೃತು. ಅದಕ್ಕೆ ನೀವು ಸಹಾಯ ಮಾಡಬೇಕಿತ್ತು, ಪ್ರೋತ್ಸಾಹವನ್ನು ಮಾಡಬೇಕಿತ್ತು. ಅದನ್ನು ಬಿಟ್ಟು ಮದಮುಖತನದಿಂದ ಕುದುರೆಯನ್ನು ಕಟ್ಟಿ ಯುದ್ಧಕ್ಕೆ ನೀವು ಕಾಲ್ಗೆರೆದು ನಮ್ಮನ್ನು ಸಿದ್ಧರಾಗಿದ್ದೀರಿ ಅಂತಾದ್ರೆ ಈಗ ಹೇಳ್ತೇನೆ, ಮದಮುಖರು ನಾವಲ್ಲ, ಮದಮುಖರು ನೀವೀಗ. ಹಿಂದೆ ಸಂಗತಿ ನಾನೇ ವಿಚಾರಿಸಿರುತ್ತೇನೆ. ಪ್ರವೇಶ ಮಾಡಿದ್ದಾನೆ. ಬಾಯಿಗೆ ಬಂದಂತೆ ಮಾತಾಡುವುದಕ್ಕೆ ಪ್ರಾರಂಭಿಸಿದೆಯಲ್ಲ, ಕುದುರೆಯನ್ನು ಕಟ್ಟಿಟ್ಟು ಹೋಗಲು ಅಷ್ಟಕ್ಕೂ ಯಾರ ಕುದುರೆಯನ್ನು ವಿಮರ್ಶಿಸುವುದಕ್ಕೆ ತೊಡಗಿದೆ. ರಾಮನೇ ಏನು ರಾಮನೆಂದರೆ ರಾಮನ ವಿಷಯವಾಗಿ ಯಾರು ತಿಳಿಯದೇ ಇದ್ದವರಿಲ್ಲ. ನಿನ್ನ ರಾಮನನ್ನು ಏನು ದೊಡ್ಡ ವ್ಯಕ್ತಿಯನ್ನಾಗಿ ಶಕ್ತಿಯನ್ನಾಗಿಯೋ ತಿಳಿದ್ರೆ ನಾವು ಮತ್ತೆ ಹೇಳಬೇಕು ಅಂತ ಇಲ್ಲ, ಪ್ರತಿಬಿಂಬಿಸಬೇಕಾದಂತಹ ಅವಶ್ಯಕತೆ ಇಲ್ಲ. ತಿಳಿದವರಲ್ಲಿ ಮಾತಾಡಲಿಕ್ಕೆ ಬಹಳ ಸುಲಭ. ಬಂದಿರುವಂತಹ ನೀನು ಯಾಕೆ ಬಂದೆ? ಮಾತ್ರವಲ್ಲ, ನಿನ್ನ ರಾಮನೇನು
ಮಗನನ್ನು ಹಿಂದೆ ಸರಿಸಿದೆ, 2 ಸಲ ಹೂಂಕಾರವನ್ನು ಮಾಡಿದೆ. ಮಾಡಿದ ಮೇಲೆ ನನ್ನಲ್ಲಿ ಮಾತಾಡುವುದಕ್ಕಾಗಿ ಪ್ರಾರಂಭಿಸಿದೆ. ಹಾಗೆ ಹೋಗುವ ಆಲೋಚನೆ ಕಾಣಲಿಲ್ಲ, ಹಾಗೆ ಮಾತಾಡುತ್ತೀನಿ. ನಾನು ಮಾತಾಡುವುದಕ್ಕಾಗಿ ಬಂದದ್ದು. ಏನು ಮಾತಾಡ್ತೀನಿ ನೀನು? ರಾಮದೇವರ ಬಗ್ಗೆ ಹೇಳುವುದಕ್ಕಾಗಿ ಬಂದದ್ದು. ಏನು ರಾಮದೇವರಲ್ಲಿ ಹೇಗೆ ಪ್ರಾರಂಭ ಮಾಡುವುದು ಅಂತ ನಾನು ಆಲೋಚನೆ ಮಾಡುವಾಗ ಒಂದು ಸುಲಭದ ಉಪಾಯ ತೋರಿಸಿಕೊಟ್ಟೆ ನೀನು. ಯಾವುದು? ಏನು ರಾಮನಲ್ಲಿ ಕಲಿತನ ಅಲ್ವಾ? ಏನು ನಿನ್ನ ರಾಮ ಮಹಾ ಎಂಬ ಹಾಗೆ ಪ್ರಾರಂಭ ಮಾಡಿದೆ. ಆವಾಗ ನಮಗೆ ರಾಮಾಯಣ ಹೇಳಲಿಕ್ಕೆ ಸುಲಭವಾಯಿತು. ರಾಮಾಯಣ? ಹೌದು. ಇಲ್ಲಿ ಬಂದದ್ದೇ ರಾಮನ ಬಗ್ಗೆ ಹೇಳುವುದಕ್ಕೆ. ಹೇಳು. ರಾಮನ ಯೋಗ್ಯತೆ ಏನು? ರಾಮ ಅಂದ್ರೆ ಯಾರು? ಯಾರು? ರಾಮ ಯಾಕೆ ಈ ಲೋಕದಲ್ಲಿ ಅವತಾರವನ್ನು ಎತ್ತಿ ಬಂದ ಎಂಬ ಹಾಗೆ ಹೇಳುವುದಕ್ಕೆ ನಮಗೆ ಬಹಳ ಸುಲಭವಾಯಿತು. ಶ್ರೀರಾಮಚಂದ್ರಮ ಹುಟ್ಟುವುದಕ್ಕಿಂತ ಮೊದಲೇ ರಾಮನಾಮದ ಹುಟ್ಟಾಗಿದ್ದಾರೆ. ಹೌದೌದಾ? ಆ ರಾಮನಾಮಕ್ಕೆ ಸಾಕಾರ ರೂಪವಾಗಿ ಆವಿರ್ಭಾವವನ್ನು ಹೊಂದಿದವರು ರಾಮದೇವರು. ಅಂತಹ ನಿನ್ನ ರಾಮನಲ್ಲಿ ಏನು ಕಲಿತನ? ಅವನ ಕಲಿತನದ ಬಗ್ಗೆ ಹೇಳುವುದಕ್ಕೆ ಹೊರಟ್ರೆ ನಮಗೆ ಸಮಯ ಸಾಕಾಗಲಿಕ್ಕಿಲ್ಲ. ಹೌದು, ಹೌದೌದು. ಆ ಸಮಯದ ವ್ಯಾಪ್ತಿಯ ಒಳಗೆ ನಾವು ಹೇಳಬೇಕು ಅಂತಾದ್ರೆ ಸೂಚ್ಯವಾಗಿ ಹೇಳ್ತೇವೆ. ಕೆಲವು ವಾಕ್ಯಗಳಲ್ಲಿ ಕಲಿಗಾಲ ಕಾಲಾಂತಕ ಅಂದ್ರೆ ಯಾರು? ಕಾಲಾಂತಕ ಸದೃಶ ಯಾರು ಅಂತ ಕೇಳಿದ್ರೆ ವರ್ತಮಾನ ಕಾಲದಲ್ಲಿ ವಿರೋಧಿಗಳಿಗೆ ರಾಮ. ರಾಮನ ಮುಂದೆ ನಾನು ಕಲಿ, ನಾನು ವೀರ, ನಾನು ಶೂರ, ನಾನು ಧೀರ ಎಂಬ ಹಾಗೆ ಎದೆ ಒಪ್ಪಿಸಿ ಯಾರೆಲ್ಲ ಬಂದ್ರು ಅಂತಹ ಕಲಿಗಳಿಗೆ ಕಾಲಾಂತಕ ಸ್ವರೂಪನಾಗಿಯೇ ಕಾಣಿಸಿಕೊಂಡವ ಶ್ರೀರಾಮಚಂದ್ರಮ. ಕೆಲವು ಉದಾಹರಣೆ ಕೊಡ್ತೇನೆ. ಸಣ್ಣ ಪ್ರಾಯದಲ್ಲಿರುವಂತಹ ಸಂದರ್ಭ, ಯಜ್ಞ ಸಂರಕ್ಷಣೆಗೆ ಬೇಕಾಗಿ ವಿಶ್ವಾಮಿತ್ರರು ಅಯೋಧ್ಯೆಗೆ ಬಂದು ದಶರಥನಲ್ಲಿ ರಾಮದೇವರನ್ನು ಕಳುಹಿಸಿಕೊಡು ಎಂಬ ಹಾಗೆ ಹೇಳಿದಾಗ ವಸಿಷ್ಠರ ಮಾತಿನಂತೆ ಕಳುಹಿಸಿಕೊಟ್ಟ. ರಾಮಲಕ್ಷ್ಮಣರನ್ನು ಕರೆದುಕೊಂಡು ವಿಶ್ವಾಮಿತ್ರರು ಯಜ್ಞ ಸಂರಕ್ಷಣೆಗೆ ಹೋದರು. ಮೊದಲಾಗಿ ಸಿಕ್ಕಿದ್ದು ನಾವು ಕಲಿಗಳು ಎಂಬ ಹಾಗೆ ಎದೆಯೊಪ್ಪಿಸಿ ಬಂದಂತಹ ತಾಟಕಿಯೋ, ಸುಬಾಹು, ಮಾರೀಚ ಅವರೆಲ್ಲ ರಾಮದೇವರಲ್ಲಿ ಯುದ್ಧಕ್ಕೆ ಬಂದಾಗ ಅಂತವರನ್ನೆಲ್ಲ ಮಡುಹಿದ ಮಾನವಾಸ್ತ್ರದಿಂದಲೇ ಮಾರೀಚರನ್ನು ದ್ವೀಪಾಂತರಕ್ಕೆ ಹಾರಿಸಿದ. ಇದು ಸಾಕಲ್ವ ರಾಮನ ಕಲಿತನ ಏನು ಅನ್ನುವುದನ್ನು ನಾವು ನೋಡುವುದಕ್ಕೆ. ಆಮೇಲೆ ಪಿತೃವಚನ ಅನುಲ್ಲಂಘನೀಯಮನ್ನುವಂತಹ ಸಂತವಾಣಿಯನ್ನು ಒಪ್ಪಿಕೊಂಡಂತಹ ರಾಮದೇವರು ಅಪ್ಪಯ್ಯ ಕೊಟ್ಟಂತಹ ಮಾತನ್ನು ಉಳಿಸುವುದಕ್ಕೆ ಬೇಕಾಗಿ ವನವಾಸ ದೀಕ್ಷೆಯನ್ನು ಕೈಗೊಂಡ. ವನವಾಸದ ಸಮಯದಲ್ಲಿ ಅಲ್ಲಿಯೂ ಕೂಡ ಕೆಲವೆಲ್ಲ ರಕ್ಕಸರು ಅವನಿಗೆ ಎದುರಾಗಿ ಬಂದರು. ಶೂರ್ಪನಖೆಯೋ ಅಥವಾ ಕರದೂಷಣರೋ ಮೊದಲಾದಂತಹ ರಕ್ಕಸರು, ಒಂದಲ್ಲ ಎರಡಲ್ಲ, ಜನಸ್ಥಾನದಲ್ಲಿ 14,000 ಮಂದಿ ರಕ್ಕಸರು ಶೂರ್ಪನಖಿಯ ನಾಸಚ್ಛೇದವನ್ನು ಮಾಡಿದಂತಹ ಪ್ರತಿಕಾರವನ್ನು ತೀರಿಸುವುದಕ್ಕೆ ಬಂದಂತಹ ಸಂದರ್ಭದಲ್ಲಿ ಸರಿಯಾಗಿ ಕೇಳು, 14,000 ರಕ್ಕಸರು ಒಂದು ಕಡೆಯಲ್ಲಿ, ರಾಮದೇವರು ಒಂದು ಕಡೆಯಲ್ಲಿ. ಎತ್ತಿದ ಕೋದಂಡವನ್ನು ಕೀಳಿಸುವುದರ ಮೊದಲು 14,000 ಮಂದಿ ರಕ್ಕಸರ ಕಡಿತ. ಅದೊಂದು ಸಾಕು ರಾಮನ ಕಡಿತನ ಏನು ಅನ್ನೋದನ್ನು ತೋರಿಸುವುದಕ್ಕೆ. ಆಮೇಲೆ ಸೀತಾಪಹಾರವಾಯಿತು. ಲಂಕೆಯನ್ನು ಪ್ರವೇಶ ಮಾಡಿದ ರಾಮಚಂದ್ರಮ. ಲಂಕೆಯಲ್ಲಿ ಅವನಿಗೆ ಎದುರಾದವರು ಕೆಲವಾರು ಮಂದಿಗಳು, ದೇವಾಂತಕ, ನರಾಂತಕ, ಆಮೇಲೆ ಕುಂಭಕರ್ಣ, ಮಕರಾಕ್ಷ, ವಿರೂಪಾಕ್ಷ, ಮತ್ತೆ ರಾವಣ, ಇಂದ್ರಜಿತ್ ಮೊದಲಾದಂತಹ ರಕ್ಕಸರು. ಅವರಲ್ಲಿ ನಾವು ಕಲಿಗಳು ಎಂಬ ಹಾಗೆ ಎದುರಿಸಿ ಬಂದರು. ಅಂತಹ ರಾವಣ, ಕುಂಭಕರ್ಣಾದಿಗಳನ್ನು ತರಿಯುವುದರ ಮೂಲಕವಾಗಿ ತಾನೇನು ಅನ್ನುವುದನ್ನು ತೋರಿಸಿಕೊಟ್ಟಿದ್ದಾನೆ. ಅಂತಹ ದಶಶಿರ ಕುಂಭಶ್ರವಣರನ್ನು ತರಿದಂತಹ ರಾಮನ ಕಲಿತನದ ಬಗ್ಗೆ ನೀನೇನು ಅಲ್ಲೇ
ಅಯ್ಯ ರಾಮನ ಕುರಿತಾಗಿ ನಿನ್ನ ಮಟ್ಟಿಗೆ ಏನು ನೀನು ತಿಳಿದಿದ್ದೀಯೋ ಅದನ್ನು ನೀನು ಹೇಳಿರುವೆ. ಲೋಕ ಒಪ್ಪಿಕೊಂಡದನ್ನು ನಾನು ಹೇಳಿದೆ. ಕರದೂಷಣರನ್ನು ಕೊಂದ ವಿಷಯವ, ತಾಟಕಿ ಮರೀಚರನ್ನು ಕೊಂದು ಯಜ್ಞ ಸಂರಕ್ಷಣೆ ಮಾಡಿದ ವಿಷಯವ ನನ್ನ ಆಕ್ಷೇಪ ಇಲ್ಲ. ತಾಟಕಿಯಂತಹ ಕಾಡು ಮನುಷ್ಯರನ್ನು ಕೊಂದುದರಲ್ಲಿ ಉತ್ಪ್ರೇಕ್ಷೆ ಏನೂ ಇಲ್ಲ. ಅಷ್ಟರಲ್ಲಿಯೂ ಆದ್ರೆ ಅವಳನ್ನು ಬರೇ ಕಾಡು ಮನುಷ್ಯರು ಅಂತ ಹೇಳಲಿಕ್ಕಿಲ್ಲ. ಅವಳ ಬಲ ಏನು ಅಂತ ಗೊತ್ತಲ್ಲ. ಏನು ಬಲ? ಅಯ್ಯೋ, ಸಾವಿರಾನೇ ಬಲವನ್ನು ಹೊಂದಿದವಳು. ಶಸ್ತ್ರಾಭ್ಯಾಸ ಮಾಡಿದವರು ಅಷ್ಟನ್ನು ಮಾಡುವುದರಲ್ಲಿ ಏನೇನು ತಪ್ಪಿಲ್ಲ. ಆದ್ರೆ ಹೆಣ್ಣಪ್ಪಳ ಕಣ್ಣನಾಸಾಚ್ಛೇದನ ಉಂಟಲ್ಲ, ಅದಕ್ಕಿಂತ ದೊಡ್ಡ ಅಪಹಾಸ್ಯ ಇನ್ನೊಂದಿಲ್ಲ. ಅದೇನು ಅಪಹಾಸ್ಯ ಆಗುವುದು? ಎಲ್ಲಾದರೂ ಉಂಟು. ಹೆಣ್ಮಕ್ಕಳಿಗೆ ಮೂಗು, ಮೊಲೆ, ಕರ್ಣ ಇದು ಅವಶ್ಯಕ. ಒಂದು ಅಂಗ ಇಲ್ಲದೆ ಇದ್ರ ಬಳಿಗೆ ಬೆಲೆ ಇಲ್ಲ ಊರಲ್ಲಿ. ಆದ ಕಾರಣ ಅಂತಹ ಶೂರ್ಪಣಕ್ಕೆ ಕರ್ಣನಾಸಾಚ್ಛೇದನವನ್ನು ಮಾಡಿದ್ದರಲ್ಲಿ ಹೆಗ್ಗಳಿಕೆ ಹೇಳಿಕೊಳ್ಳುವಂತಹದ್ದು ಏನೂ ಇಲ್ಲ. ಪುರುಷಾತಿಕ್ರಮಣ ಮಾಡಿದವಳನ್ನು ಹೆಣ್ಣು ಅಂತ ನಮ್ಮ ಲೋಕ ಒಪ್ಪಿಕೊಳ್ಳುವುದೂ ಇಲ್ಲ. ಹೆಣ್ಣು ತಿರುಗಿ ಕೆಟ್ಟಳು, ಗಂಡ ಕೂತು ಕೆಟ್ಟ ಅಂತ ಒಂದು ಮಾತೇ ಉಂಟು. ಕೂತುಕೊಳ್ಬೇಕಾದಂತಹ ಹೆಣ್ಣು ಸ್ವಇಚ್ಛೆಯಿಂದ ತಿರುಗಿ ಗಂಡ ಪುರುಷರ ಮೇಲೆಲ್ಲ ಪುರುಷಾತಿಕ್ರಮಣ ಮಾಡಿದಾಗ ಹೆಣ್ಣನ್ನು ಕೊಲ್ಲಬಾರದು ಅನ್ನುವಂತಹ ರಾಜನೀತಿಯನ್ನು ಒಪ್ಪಿ ಇನ್ನವಳಿಂತಹ ಸ್ಥಿತಿಯನ್ನು ಮಾಡಬಾರದು ಎಂಬ ಕಾರಣಕ್ಕಾಗಿ ಕಿವಿ ಮೂಗನ್ನು ಕತ್ತರಿಸಿದ್ದು ಹೌದು, ಅದು ಅಪರಾಧ ಅಂತ ಕಾಣುವುದಿಲ್ಲ. ರಾಮದೇವರ ಆದರ್ಶ ಅಂತ ಎಲ್ಲರೂ ಒಪ್ಪಿದ್ದಾರೆ. ಕರದೂಷಣ ಋಷಿಗಳ ವಧೆಯಾದ ಮೇಲೆ ಶೂರ್ಪಣಕ್ಕೆ ಲಂಕೆಗೆ ಹೋಗಿ ದೂರಿಟ್ಟಳು. ಹೌದು, ಪರಿಣಾಮವಾಗಿ ದಶಶಿರ ಸೀತೆಯನ್ನು ಅಪಹರಿಸಿದ. ಅದು ನಾಚಿಕೆ. ನೀನು ಹೇಳುತ್ತೀ ಶ್ರೀರಾಮ ಅಂತವ ಇಂಥವ ಎನ್ನುವ ಯಜ್ಞ ಸಂರಕ್ಷಣೆಯನ್ನು ಬಿಲ್ಲನ್ನು ಹೆದೆಯೇರಿಸಿದಂತಹ ರೀತಿಯ ಕರದೂಷಣನು ಕೊಂದಂತಹ ಪರಿಯ ಇಂತಹ ನೀನು ಹೇಳುವ ಶ್ರೀರಾಮನಿಗೆ ಆಶ್ರಮದ ಬಳಿಯಲ್ಲಿ ಸುಳಿದಾಡುವಂತಹ ಜಿಂಕೆ ಕಪಟ ಎನ್ನುವುದು ಗೊತ್ತಾಗದೆ ಹೋಯಿತು. ರಾಮನಿಗೆ ಗೊತ್ತಾಗಿದೆ. ಹೆಂಡತಿಯನ್ನು ಅಪಹರಿಸಿದ್ದನ್ನು ತಿಳಿಯದೇ ಹೋಲಿಸಿ ಎರಡನೆಯದು. ಆಮೇಲೆ ಅಪಹರಿಸಲ್ಪಟ್ಟಂತಹ ಸೀತೆಯನ್ನು ಮರಳಿ ತರುವುದಕ್ಕಾಗಿ ರಾವಣ ಕೊಂಬ ಶ್ರವಣರನ್ನು ವಧಿಸಿದ. ಯಾರ ಹೆಂಡತಿಯರನ್ನು ಪೋಷಿಸುವುದಕ್ಕೋ ರಕ್ಷಿಸುವುದಕ್ಕೋ ರಾಮ ಮಾಡಿದಂತಹ ಕೆಲಸ ಅಲ್ಲ. ಒಬ್ಬಳಕ್ಕೆ ಸತಿಗೆ ಪತಿಯಾಗಿ ತಾನೇ ನನ್ನ ಸಗಬೇಕು ಅದನ್ನು ಅವ ಮಾಡಿದ್ದಾನೆ. ಮಾಡಬೇಕು, ಮಾಡತಕ್ಕದ್ದು. ಅದಕ್ಕಾಗಿ ರಾವಣನನ್ನು ಕೊಂದಿದ್ದಾನೆ. ಇದರಲ್ಲಿ ನೀನು ಹೇಳುವಂತಹ ಅತಿಶಯೋಕ್ತಿಯೊಂದು ಇಲ್ಲ. ಆಮೇಲೆ ರಾಮ ನಿಮ್ಮನ್ನು ಒಡಗೂಡಿಕೊಂಡು ಕೆಲಸವನ್ನು ಮಾಡಿದ. ಯಾಕೆ? ನಿಮಗೆ ಬುದ್ಧಿ ಇಲ್ಲ. ನಿಮ್ಮನ್ನು ಉಪಯೋಗಿಸಿಕೊಂಡ್ರೆ ಕೆಲಸ ಸುಲಭದಲ್ಲಿ ಆದೀತು. ಯಾವ ಕೆಲಸವೂ ಮಾಡುವುದಿಲ್ಲ. ದೂರದಲ್ಲಿರುವಂತಹ ಲಂಕೆಗೆ ಸೇತುವೆ ಕಟ್ಟಬೇಕಲ್ಲ, ಬಂಡೆ ಬೆಟ್ಟ ಹೊರಬೇಕಲ್ಲ, ಅದು ಅವರಿಂದ ಇಬ್ಬರಿಂದ ಸಾಧ್ಯ ಇಲ್ಲ. ಅದಕ್ಕಾಗಿ ನಿಮ್ಮನ್ನು ಉಪಯೋಗಿಸಿಕೊಂಡಿದ್ದಾರೆ. ರಾಮನ ಗುಣವನ್ನು ತಿಳಿಯಲಾಗದಂತಹ ನೀವು ರಾಮ ರಾಮ ಎನ್ನುವ ಹಾಗೆ ಭಜನೆ ಮಾಡುತ್ತ ಕೆಲಸ ಮಾಡಿದಿರಿ. ಅವನಿಗೆ ಇಲ್ಲಿಂದ ಅಲ್ಲಿಗೆ ಹೋಗಿ ರಾಮ ಅಂತ ಹೇಳಿದ್ರಿಂದಲೇ ಆ ಸೇತುವೆ ಆಯ್ತು, ಇಲ್ಲದಿದ್ರೆ ಆಗುತ್ತಿರಲಿಲ್ಲ. ಎಲ್ಲಿಯವರೆಗೆ ಕೇಳು, ಹಾಕಿದಂತಹ ಬಂಡೆ ಮೊದಲಾಗಿ ಮುಳುಗುವುದಕ್ಕೆ ಪ್ರಾರಂಭ ಮಾಡಿದಾಗ ಆ ಬಂಡೆ ಮೇಲೆ ನಾವು ಶ್ರೀರಾಮ ಜಯರಾಮ ಜಯ ಜಯರಾಮ ಅಂತ ಬಂದದ್ದು. ಆಗ ತೇಲುವುದಕ್ಕೆ ಆರಂಭ. ಆಗ ಜಯರಾಮನ ಯೋಗ್ಯತೆ ಎಂತ ಗೊತ್ತಿಲ್ಲ. ಹೌದು, ಜಯರಾಮನ ಯೋಗ್ಯತೆ ನನಗೆ ಗೊತ್ತಾದದ್ದು ಹೇಗೆ ಗೊತ್ತಾ? ನಿಮ್ಮಲ್ಲಿ ಆ ಬಂಡೆಗಳನ್ನು ಹೊರಿಸಿ ಆದ ಮೇಲೆ ಅದನ್ನು ಇಡುವುದಕ್ಕೆ ಇರುವಂತಹ ಒಬ್ಬ ಕಪಿತಾನಲ್ಲ. ರಾಮ ಹೇಳಿದ್ದಲ್ಲ, ಬಂಡೆ ಹೊತ್ತುಕೊಂಡು ಬಂದಿಂದ ರಾಮ ಹೇಳಿದ್ದಲ್ಲ. ಇದು ನಮ್ಮದು ಸ್ವಇಚ್ಛೆ. ಈ ರಾಮದೇವರ ಸೇವೆ ಮಾಡುವುದು ಸ್ವಯಂ ಸೇವಕರು, ರಾಮ ಹೇಳಿ ಮಾಡುವುದಲ್ಲ. ರಾಮನ ಭಕ್ತರನ್ನು ಹೇಳುವುದೇ ರಾಮನ ಸ್ವಯಂ ಸೇವಕ. ಏನು ಸ್ವಯಂ ಸೇವಕರು? ನಾವೇ ಅವನ ಸೇವಕರೆಂದು ಒಪ್ಪಿಕೊಳ್ಳುವುದು ಸ್ವಯಂ ಸೇವಕ. ಸರಿ, ನೀನು ಆ ಕೆಲಸ ಮಾಡು. ರಾಮ ಹೇಳಿಲ್ಲ ನೀನು ಪರ್ವತ ಹೊತ್ತುಕೊಂಡು ಬಾ, ರಾಮದೇವರು ಹೇಳಿಲ್ಲ. ನೀನು ಬಂಡೆಯನ್ನು ನೀರಲ್ಲಿ ಹಾಕು, ರಾಮದೇವರು ಹೇಳಿಲ್ಲ. ಸ್ವಯಂ ಸೇವಕರಾಗಿ ರಾಮನ ಸೇವೆಯನ್ನು ಮಾಡಿ. ನೀನು ಹಾಗೆ ಹೇಳಿದ್ರೆ ನನ್ನ ಕೈಯಲ್ಲಿ ಸಿಕ್ಕಿ ಬೀಳ್ತೀವಿ. ಹೇಗದು? ಸುಗ್ರೀವನಲ್ಲಿ ಮಳೆಗಾಲ ಕಳೆದ ಕೂಡಲೇ ಹೇಳಿದನಂತೆ, ಹೋಗಿ ಕಪಿಗಳನ್ನೆಲ್ಲ ಸುಗ್ರೀವನಲ್ಲಿ ಬರುವುದಕ್ಕೆ ಹೇಳು. ಹೌದು, ನೀನು ಹೇಳಿದೆಯಲ್ಲ ರಾಮನ ಅಂತಂದು ಹೇಳಿದ್ದು, ರಾಮ ಹೇಳಿದ್ದಲ್ಲ ನಾವು ಮಾಡಿದ್ದು ಅಂತ. ಹೌದು, ಸುಗ್ರೀವನನ್ನು ಕಳೆದು ಎಚ್ಚರಿಕೆಯ ನುಡಿಯನ್ನಾಡಿದ್ದಾರಂತಾದ್ರೆ ಅವನ ಕಣ್ಸನ್ನೆ, ಅವನ ಮಾತು, ಅವನ ಸಂತೆ ನಿಮಗೆ ಅರ್ಥವಾಗಿದೆ ಅಂತ. ಎಚ್ಚರಿಕೆ ಅಲ್ಲ ವೀರಮಣಿ. ರಾಮನಿಗೂ ಸುಗ್ರೀವನಿಗೂ ಸತ್ಯಾದದು ಹೇಗೆ? ತುಲ್ಯಾರಿ ಮಿತ್ರತ್ವ. ನಿನ್ನ ಮಿತ್ರರು ನನ್ನ ಮಿತ್ರರು, ನಿನ್ನ ಶತ್ರುಗಳು ನನ್ನ ಶತ್ರುಗಳು.
ನನ್ನ ಮಡದಿಯಾದ ರುಮೆಯನ್ನು ನೀನು ಬಿಡಿಸಿಕೊಟ್ರೆ ಕಪಿಗಳ ಜೊತೆಯಲ್ಲಿ ನಾವು ಕೂಡ ಬಂದು ರಾಮನಾದಂತಹ ನಿನ್ನ ಸೇವೆಯನ್ನು ಮಾಡಿ ಸೀತಾನ್ವೇಷಣೆ ಮಾಡುವುದಕ್ಕೆ ನಾವು ಸಹಾಯ ಮಾಡ್ತೇವೆ. ಸೇತುಬಂಧನದ ವಿಷಯ ಮಳೆಗಾಲವನ್ನು ದಾಟಿ ನಾವು ಕಾರ್ಯೋನ್ಮುಖರಾಗುವಂತ ಹೇಳಿದ್ವಿ. ಮಳೆಗಾಲ ದಾಟಿದ ಮೇಲೂ ಬರದೇ ಇದ್ದಾಗ ಹೋಗು ತಮ್ಮ ಕರ್ಕೊಂಡು ಬಾ ಅಂತ ರಾಮದೇವರು ಹೇಳಿದ್ದು ಹೌದು. ಹೋಗುವಂತಹ ಲಕ್ಷ್ಮಣ ದೇವರಿಗೆ ಕೋಪ ಬಂದ್ರು. ಅಲ್ಲಿರುವಂತಹ ತಾರೆ ಸಮಾಧಾನ ಪಡಿಸಿ ಯಾಕೆ ವಿಳಂಬವಾಯಿತು, ಮಳೆಗಾಲದಲ್ಲಿ ಆಹಾರವನ್ನು ಹುಡುಕುತ್ತಾ ಹೋಗುವಂತಹ ಕಪಿಗಳನ್ನು ಸಂಘಟನೆ ಮಾಡುವುದಕ್ಕೆ ಸ್ವಲ್ಪ ಹೊತ್ತಾಯಿತು ಬಿಟ್ರೆ ರಾಮ ಸೇವೆ ಮಾಡುವಲ್ಲಿ ನಾವು ಹಿಂಜರಿಯುವುದಿಲ್ಲ, ನಾವು ಕಟಿಬದ್ಧರಾಗಿದ್ದೇವೆ ಅಂತ ಅವರೇ ಎಲ್ಲರನ್ನು ಕರೆಸಿ ಹಾಕಿದಂತಹ ಬಂಡೆಯ ಮೇಲೆ ಶ್ರೀರಾಮ ಅಂತ ಬರೆದ ಕಾರಣದಿಂದ ಅದು ತೇಲಿದ್ದಲ್ಲ. ಮತ್ತೆ ನಿಮ್ಮ ಪಂಗಡದಲ್ಲೇ ಇದ್ದಂತಹ ಕಪಿಯೊಬ್ಬ ಅಂತಹ ಸಾಮರ್ಥ್ಯವನ್ನು ಹೊಂದಿದ ಕಾರಣ ಆ ಬಂಡೆ ಮುಳುಗಲಿಲ್ಲ. ಅದರಲ್ಲಿ ರಾಮನ ಹೆಸರು ಏನೂ ಇಲ್ಲ. ಅಲ್ಲಲ್ಲ, ಅಂತಹ ಒಬ್ಬ ವ್ಯಕ್ತಿ ಇರುವುದು ಯಾರ ಪಕ್ಷದಲ್ಲಿ? ರಾಮನ ಪಕ್ಷದಲ್ಲಿ. ರಾಮನ ಪಕ್ಷದಲ್ಲಿ ಇರುವುದೆಲ್ಲರೂ ವರ ಪಡೆದವರೇ ಅಂತ ಅರ್ಥ. ಯಾರೆಲ್ಲ ರಾಮನ ವಿರೋಧಿಗಳು ಅವರೆಲ್ಲ ಶಾಪ ಹೊಂದಿದವರು. ತರೆಯಲ್ಲಿ ನಾಚಿಕೆ ಮತ್ತು ಅಪಹಾಸ್ಯ ಇದೆರಡು ವಿಷಯಕ್ಕೆ ಬೆರಳತ್ತಿ ತೋರಿಸಬಹುದಾದಂತಹ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಅದು ಶ್ರೀರಾಮ. ಹೇಳಿದ ಸಾಲದು, ಉದಾಹರಣೆ ಬೇಕು. ಖಳನಾದಂತಹ ಶಶಿರ ಬೈದಂತಹ ಸೀತೆಯನ್ನು ತರುವುದಕ್ಕಾಗಿ ಆ ಖಳನನ್ನು ಒದಿಸಿದ್ದಾನಲ್ಲ, ಇದು ತರೆಯಲು ಅಪಹಾಸ್ಯ ಎಂದದ್ದು. ನಾನು ನಿನ್ನನ್ನು ಏನು ಅಂತ ಹೇಳಿ ಯಾತಕ್ಕಿಂದು ನುಡಿಬೇಡಿ ಮೂರ್ಖನೇ, ಯಾತಕ್ಕಿಂದು ನುಡಿಬೆ ಮೂರ್ಖನೇ, ಯಾತಕ್ಕಿಂದು ನುಡಿಬೆ ಮೂರ್ಖನೇ. ಲೋಕಮಾತ ಭುವನ ಜಾತಿ ಶಕ್ತಿ ಮೂಢನೆ, ಲೋಕಮಾತ ಭುವನ ಜಾತಿ ಶಕ್ತಿ ಮೂಢನೆ, ಮೂಲ ಪ್ರಗತಿ ಜೀವನ ಗತಗಲಿ ವೀರಮಣಿ ಏನು ಜ್ಯೋತಿರ್ಮೇಧ ಎಂಬ ಹಾಗೆ ಗುಣಕ್ಕೆ ಹೆಸರಿಸಿದೆ. ಜ್ಯೋತಿ ಅಂತ ಹೇಳಿದ್ರೆ ಬೆಳಕು ಅಂತ ಅರ್ಥ. ಹೌದು. ಮೇಧ ಅಂತ ಹೇಳಿದ್ರೆ ಬುದ್ಧಿಶಕ್ತಿ. ಬುದ್ಧಿಶಕ್ತಿಯ ಮೇಲೆ ಬೆಳಕು ಚೆಲ್ಲುವುದು ಎಂಬ ಹಾಗೆ ಜ್ಯೋತಿರ್ಮೇಧ ಎಂಬ ಶಬ್ದಕ್ಕೆ ಅರ್ಥ.
ಬುದ್ಧಿವಂತರೇ ಸೇರಿರುವಂತಹ ತಾಣ. ನಿನ್ನ ಒಬ್ಬ ಮಗ ರುಕ್ಮಾಂಗ. ಹೌದು. ರುಕ್ಮ ಅಂತ ಹೇಳಿದ್ರೆ ಬಂಗಾರ ಅಂತ ಅರ್ಥ. ಹಾ. ಇನ್ನೊಬ್ಬ ಶುಭಾಂಗ. ಶುಭ ಅಂತ ಹೇಳಿದ್ರೆ ಒಳ್ಳೆಯದು ಅಂತ ಅರ್ಥ. ಹೌದು. ನೀನು ವೀರಮಣಿ. ಹಾ. ವೀರರಿಗೆಲ್ಲ ಮಣಿ ಸದೃಶ್ಯನಾದವ ಅಂತ ನಿನ್ನನ್ನು ಮೂರ್ಖ ಅಂತ ಹೇಳಿಕ್ಕೆ ಅಲ್ಲ, ಹೇಳು, ಮನಸ್ಸಿನಲ್ಲಿದ್ದದನ್ನು ಹೇಳಲೇಬೇಕು. ಅದು ಪ್ರಶ್ನಾರ್ಥಕ. ಹಾ. ಯಾತಕ್ಕಿಂತ ನುಡಿವೆ ಮೂರ್ಖನೇ. ಮೂರ್ಖನೇ ನನ್ನ ಮಾತು ಕೇಳುವಾಗ ನನಗೆ ಹಾಗೆ ಅಲ್ಲ, ಅನ್ನಿಸಿತು. ಮೂರ್ಖನೇ ಪೂರ್ಣ ವಿರಾಮ ಅಲ್ಲ, ಮೂರ್ಖನೇ. ಆಶ್ಚರ್ಯ ಚಿಹ್ನೆ ಇದ್ರೆ ನನಗೆ ಆಶ್ಚರ್ಯ ಚಿಹ್ನೆ. ಹಾ. ವೀರಮಣಿಯನ್ನು ನಾವು ಸುಜ್ಞಾನ ಅಂತ ಭಾವಿಸಿದ್ವಿ. ಹೌದು. ಅಂತಹ ನೀನು ಒಬ್ಬ ಮೂರ್ಖರು ಮಾತಾಡುವ ಹಾಗೆ ಮಾತಾಡಿದ್ರೆ ಹಾ. ಇದನ್ನು ಜ್ಯೋತಿರ್ವೇದ ಅಂತ ಹೇಳ್ಬೇಕು, ಅಲ್ಲ ವೀರಮಣಿ ಅಂತ ಹೇಳ್ಬೇಕು. ನನ್ನನ್ನು ಮೂರ್ಖ ಅಂತ ಹೇಳದಿದ್ರು ನೀನು ಮಂಗಾಗುದಿಲ್ಲ ಅಂತ ಅರ್ಥ. ಗೊತ್ತಾಯ್ತಾ? ಅಲ್ಲ, ಮಂಗಗಳೆಲ್ಲ ಹಾಗೆ ಹೇಳುದು ಅಂತ ಅರ್ಥವಾ? ಮತ್ತೆ ನನ್ನನ್ನು ಮಂಗ ಅಂತ ಹೇಳುವಲ್ಲಿ ನನಗೆ ಏನು ಬೇಸರವೂ ಇಲ್ಲ. ಹಾ. ಯಾಕಿಲ್ಲ? ನನಗೆ ಜಾತಿಯ ಅಭಿಮಾನ ಉಂಟು, ಅಲ್ಲ ಬೇಕು. ನನಗೆ ದೇಶಾಭಿಮಾನ ಉಂಟು, ಹಾ. ನನಗೆ ಭಾಷಾಭಿಮಾನ ಉಂಟು. ಹಾಗಾಗಿ ನನ್ನನ್ನು ಮಂಗರನ್ನು ಮಂಗ ಅಂತ ಹೇಳಿದ್ರೆ ನಮಗೆ ಏನೂ ಕೊರತೆ ಇಲ್ಲ, ನಮಗೆ ಸಂತೋಷ. ಮಂಗ ಒಂದು ನನ್ನನ್ನು ಮೂರ್ಖ ಅಂತ ಹೇಳಿದ್ರೆ ನನಗೂ ಬೇಸರ ಇಲ್ಲ. ಹಾಗಿದ್ರೆ ನೀನು ಮೂರ್ಖನೇ. ಅಲ್ಲ, ನಾನಲ್ಲ, ಮಂಗ ಹೇಳಿದ್ರೆ ಬೇಸರ ಇಲ್ಲ. ನಮ್ಮ ಅರ್ಥದಲ್ಲಿ ಹೇಳಿದ್ರೆ ನನಗೆ ಬೇಸರ ಅದು. ಒಬ್ಬ ಮಂಗನೂ ನಿನ್ನನ್ನು ಮೂರ್ಖ ಅಂತ ಹೇಳ್ತಾನೆ ಅಂತ ಆದ್ರೆ ಹಾ. ನಿನ್ನ ಪರಿಸ್ಥಿತಿ ಎಲ್ಲಿಗೆ ಮುಟ್ಟಿದ್ದು ಪುಣ್ಯ. ಅದು ಕೂಡ ವೀರಮಣಿ. ಹೌದು. ಹಾಗಿದ್ರೆ ಯಾಕೆ ಹೀಗಾಯ್ತು? ಯಾಕೆ? ರಾಮ ಅಂದ್ರೆ ಯಾರು, ಯಾರು, ರಾಮ ಹೇಗೆ ಅನ್ನುವುದು ನನಗೆ ಗೊತ್ತಾಗಿಲ್ಲ. ಹಾ. ಅದನ್ನು ಹೇಳ್ತೇನೆ. ರಾಮ ನಾಮ ಏನು ಅಂತ ಗೊತ್ತಾ ನಿನಗೆ? ರಾಮನಾಮ ರಾಮ. ಮತ್ತೆ ರಾಮ ರಾಮ ಅದರ ಅರ್ಥ ಏನು? ಏನು? ರಕಾರೋಚ್ಚಾರ ಮಾತ್ರೇನ ಮುಖ ನಿರ್ಯಾತಿ ಪಾತಕಂ ಪುನಃ ಪ್ರವೇಶ ದಿತ್ಯಾಚ ಮಕಾರಸ್ತು ಕವಾಟವ. ರಾ ಅಂತ ಹೇಳುವಾಗ ಹಾ. ನಮ್ಮ ಒಳಗಿರುವ ಪಾಪ ಎಲ್ಲ ಹೊರಗೆ ಹೋಗುತ್ತದೆ. ಮಾ ಅಂತ ಹೇಳುವಾಗ ತುಟಿ ಮುಚ್ಚಲ್ಪಡ್ತದೆ. ಹಾ. ಹೊರಗೆ ಹೋದ ಪಾಪ ಒಳಗೆ ಬರುವುದಿಲ್ಲ. ಹಾಗೆ ಕವಾಟವಾಗಿ ಹಾ. ಅದಲ್ಲಿ ಆ ಪಾಪವನ್ನು ಹೊರಗೆ ಆಗುತ್ತದೆ. ಮೊದಲೇ ಹೇಳಿದ್ದೇನೆ, ಹಾ. ರಾಮ ಹುಟ್ಟುವುದಕ್ಕಿಂತ ಮೊದಲೇ ರಾಮನಾಮ ಹುಟ್ಟಿದೆ. ಮಾತ್ರ ಅಲ್ಲ, ನಿನ್ನ ದೇವ ಹಾ. ಪರಮೇಶ್ವರನೇ ಒಂದು ಕಾಲದಲ್ಲಿ ಹೇಳಿದ್ದಾನಂತೆ, ಏನು? ಶ್ರೀರಾಮ ರಾಮ ರಾಮೇತಿ ರಮೇ ರಾಮೆ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. 1000 ಹೆಸರುಗಳಲ್ಲಿ ಉತ್ತಮವಾದದ್ದು ರಾಮ. ರಾಮ. ಹಾ. ಆ ಪರಮೇಶ್ವರ ಯಾವತ್ತೋ ಹೇಳಿದ ರಾಮನಾಮಕ್ಕೆ ಸಾಕಾರ ರೂಪವಾಗಿ ಹುಟ್ಟಿಕೊಂಡು ಬಂದವ ದಶರಥಾತ್ಮಜ, ಹಾ. ಕೌಸಲ್ಯಾನಂದನ ರಾಮಚಂದ್ರಮ. ಹಾ. ಸಣ್ಣ ಪ್ರಾಯದಲ್ಲಿ ಯಜ್ಞ ಸಂರಕ್ಷಣೆಗೆ ಹೋದ. ತಂದೆ ಮಾತನ್ನು ಉಳಿಸುವಲ್ಲಿ ವನವಾಸ ದೀಕ್ಷೆಯನ್ನು ಕೈಗೊಂಡ ಸಂದರ್ಭ. ಹಾ. ಸೀತೆ ಛಾಯಾನುವರ್ತಿನಿಯಾಗಿ ಹೊರಟು, ಲಕ್ಷ್ಮಣ ಸೇವಕನಾಗಿ ಹೊರಟ. ಹಾ. ಹಾಗೆ ಹೋಗಿ ಹೋಗಿ ಪಂಚವಟಿ ಕ್ಷೇತ್ರದಲ್ಲಿ ಇರುವಂತಹ ಸಂದರ್ಭ ಹಾ. ಒಂದು ಚಿನ್ನದ ಬಣ್ಣದ ಜಿಂಕೆ ಕಂಡಿತು. ಸೀತಾದೇವಿ ತನಗೆ ಬೇಕು ಅಂತ ಹಠ ಮಾಡಿದ್ರು. ಹಾ. ರಾಮದೇವರು ಹೇಳಿದರು, ನೀನಾಗೆ ಹೇಳಿದೆಯಲ್ಲ ರಾಮನಿಗೆ ಜಿಂಕೆ ಯಾವುದು ಅಂತ ಗೊತ್ತಾಗಲಿಲ್ಲ. ರಾಮದೇವರಿಗೆ ಗೊತ್ತಾಗಿದೆ. ಹಾ. ಗೊತ್ತಾಗಿ ಹೆಂಡತಿಯಲ್ಲೇ ಹೇಳಿದ್ದಾಳೆ, ಅದು ಮಾಯಕದ ಜಿಂಕೆ, ಮಾಯಾಮೃಗ, ಅದು ಬೇಡ, ಅದರಿಂದ ಅಪಾಯವಾಗುತ್ತದೆ ಅಂತ ಹೇಳುವಾಗ ಹಾ. ಹಠ ಮಾಡಿದ್ರು ಸೀತಾದೇವಿ. ಒಂದೊಮ್ಮೆಗೆ ಜೀವಂತವಾಗಿ ತರುವುದಕ್ಕೆ ಆಗದೆ ಹೋದ್ರೆ ಹಾ. ಒಂದಾದರೂ ತನ್ನಿ, ಅದರ ಚರ್ಮದಿಂದ ಕಂಚುಕಿಯನ್ನಾದ್ರೂ ನಾನು ಮಾಡ್ತೇನೆ. ಹಾ. ಆವಾಗ ರಾಮದೇವರಿಗೆ ಇಕ್ಕಟ್ಟು ಬಂದದ್ದು. ಆಲೋಚಿಸು, ಓ. ಸೀತಾದೇವಿ ಹೇಳಿದ್ದೇನು? ಏನು? ರಾಮನಿಲ್ಲದ ಅಯೋಧ್ಯೆ ನನಗೆ ಕಾಡು, ಹಾ. ರಾಮನಿರುವ ಕಾಡೇ ನನಗೆ ಅಯೋಧ್ಯೆ. ತನಗೆ ಬೇಕಾಗಿ ಸರ್ವಸ್ವವನ್ನು ಬಿಟ್ಟು ಬಂದಂತಹ ಒಬ್ಬಳು ಹೆಂಡತಿಯ ಹಾ. ಮನದಪೇಕ್ಷೆಯನ್ನು ಈಡೇರಿಸದೆ ಹೋದ್ರೆ ಹಾ. ಅವ ಯಾವ ಕಾಲಕ್ಕೂ ಗಂಡನಾಗುವುದಿಲ್ಲ ಅಂತ ಹೇಳಿ ಲಕ್ಷ್ಮಣನನ್ನು ಸೇವೆಗಿರಿಸಿ ಹಾ. ಹೋದಾಗ ಮಾರೀಚ ಹಾ ರಾಮ ಹಾ ಸೀತೆ ಎಂಬ ಹಾಗೆ ಸಾಯುವಾಗ ಹೇಳಿದ. ಆವಾಗ ಸೀತಾದೇವಿ ಹೇಳಿದರು, ಏನು? ಲಕ್ಷ್ಮಣ, ನಿನ್ನ ಅಣ್ಣನಿಗೆ ಅಪಾಯ ಒದಗಿದೆ, ಹೋಗಿ ನೋಡಿ ಬಾ. ಆಗ ಲಕ್ಷ್ಮಣ ಹೇಳಿದ, ಅತ್ತಿಗೆ ಇದು ರಾಮದೇವರ ಸ್ವರ ಅಲ್ಲ, ಇದು ರಕ್ಕಸರು ಸಾಯುವಾಗ ಹೇಳುವ ಸ್ವರ. ಆಗ ಸೀತಾದೇವಿ ಒಂದು ಮಾತು ಹೇಳಿದರು, ಏನು? ಸರಿಯಾಗಿ ಕೇಳು. ನನ್ನ ಗಂಡನ ಸ್ವರವನ್ನು ನಾನು ಅರಿಯೇನೆ. ಅಲ್ಲಿ ಕೂಗಿದ್ಯಾರು? ಯಾರು ಕೂಗಿದ್ದು? ಮಾರೀಚ. ಇಲ್ಲಿ ಸೀತಾದೇವಿ ಹೇಳುವುದೇನು? ಏನು? ನನ್ನ ಗಂಡನ ಸ್ವರವನ್ನು ನಾನು ಅರಿಯೇನೆ. ಹಾಗಂದ್ರೆ ಅರ್ಥ ನನಗೆ ಈಗ ಕೂಗಿದ್ದು ನನ್ನ ಗಂಡ ಅಲ್ಲ ಅನ್ನುವುದನ್ನು ಸ್ಪಷ್ಟವಾಗಿ ಸೀತೆ ಹೇಳಿದ್ದಾಳೆ. ಅಲ್ಲ ಅಂತ. ನನ್ನ ಗಂಡನ ಸ್ವರವನ್ನು ನಾನು ಅರಿಯೇನೆ. ಈಗ ಕೂಗಿದ್ದು ರಾಮ ಅಲ್ಲ ಮಾರೀಚ ಅಂತ ನನಗೆ ಗೊತ್ತುಂಟು ಅಂತ ಸೀತಾದೇವಿ ಹೇಳಿದಾಗ ಲಕ್ಷ್ಮಣ ಹೋಗದೆ ಇದ್ದಂತಹ ಸಂದರ್ಭದಲ್ಲಿ ಕಠಿಣವಾದ ಮಾತನ್ನು ಹೇಳಿ ಲಕ್ಷ್ಮಣನನ್ನು ಹೊರಗೆ ಕಳುಹಿಸಿಕೊಟ್ಲು. ಯಾಕೆ ಕಳುಹಿಸಿಕೊಟ್ಲು? ಯಾಕೆ? ಆವಾಗ ಬಂದದ್ದು ರಾವಣ ಸನ್ಯಾಸಿ. ಭಿಕ್ಷೆಯ ನೀಡ ದೇವಿ ಅಂತ ಹೇಳಿದ. ಆಗ ಸೀತಾದೇವಿಯನ್ನು ಮಾತು ಹೇಳಿದ್ರು, ಏನು? ಲೇಸಾಯಿತೈದ ಸನ್ಯಾಸಿ, ನಿನ್ನ ದರ್ಶನದಿಂದ ನನ್ನ ಬೇಸರೆಲ್ಲವೂ ಅಳೆದು ಹೋಯಿತು. ಇದು ನಿನ್ನಂತ ಒಂದು ಜ್ಞಾನಿಗಳು ಆಲೋಚನೆ ಮಾಡಬೇಕಾದ ವಿಷಯ. ಗಂಡ ಅಪಾಯದಲ್ಲಿದ್ದಾನೆ,
ಮೈದುನ ನೋಡುವುದಕ್ಕೆ ಹೋಗಿದ್ದಾನೆ. ನನ್ನ ಬಳಿಯಲ್ಲಿ ಯಾರೂ ಇಲ್ಲ. ಆವಾಗ ಬಂದ ಸನ್ಯಾಸಿಯನ್ನು ಕಂಡ ಸೀತೆ, ಲೇಸಾಯಿತಯ್ಯ ಸನ್ಯಾಸಿ, ನಿನ್ನ ಪಾದದರ್ಶನದಿಂದ ನನ್ನ ಬೇಸರವೆಲ್ಲವೂ ಕಳೆಯಿತು. ಸೀತೆಗಿದ್ದ ಬೇಸರ ಏನು? ಗಂಡ ಬರಲಿಲ್ಲ. ಹಾಗಿದ್ರೆ ಇವ ಬಂದಾಗ ಬೇಸರ ಕಳೆಯುವುದು ಅನ್ನುವುದರ ಅರ್ಥ ಏನು? ಸೀತೆಗೆ ಇತ್ತು ರಾವಣನನ್ನು ಅಪಹಾರ ಮಾಡಬೇಕು. ಅದಕ್ಕೆಲ್ಲ ಸೀತೆಯ ಅಪಹಾರವಾಗದೇ ಇರ್ತಿದ್ರೆ ರಾವಣಾದಿಗಳ ಸಂಹಾರ ಮಾಡುವುದಕ್ಕೆ ರಾಮದೇವರಿಗೆ ಆಗ್ತಾ ಇರಲಿಲ್ಲ. ಹಾಗೊಂದು ಮಾತು ಹೇಳಿದೆ, ಹೆಂಡತಿಯನ್ನು ಉಳಿಸುವುದಕ್ಕೆ ಗಂಡನಾದವ ಅವರನ್ನು ಕೊಂದದ್ದು ಅಲ್ಲವೇ ಅಲ್ಲ. ಕೇವಲ ಸೀತೆಯನ್ನು ಬಿಡಿಸುವುದಕ್ಕಾಗಿ ರಾವಣವನ್ನು ವಧಿಸುವುದಕ್ಕಾಗಿ ಲಂಕೆಗೆ ಪ್ರವೇಶ ಮಾಡಿದ್ದಲ್ಲ. ವನವಾಸ ದೀಕ್ಷೆಯನ್ನು ಕೈಗೊಂಡಂತಹ ಸಂದರ್ಭದಲ್ಲಿ ಅಲ್ಲಿರುವ ಋಷಿಗಳು ಬಂದು ಹೇಳಿದ್ದೇನು, ನಾವು ಮಾಡುವಂತಹ ಯಾಗಕ್ಕೆ ರಕ್ತಸರಿಂದ ಉಪಟಳವಾಗುತ್ತದೆ. 3 ಮಂಡೆಯವನೊಬ್ಬ, 10 ತಲೆಯವನೊಬ್ಬ, ಹೀಗೆ ಬೇರೆ ಬೇರೆ ವಿಧವಾದಂತಹ ರಕ್ಕಸರು ನಮ್ಮ ಯಜ್ಞಕ್ಕೆಲ್ಲ ಕಂಟಕರಾಗಿದ್ದಾರೆ ರಾಮದೇವರೇ. ಹಾಗಾಗಿ ಯಜ್ಞ ಸಂರಕ್ಷಣೆಯನ್ನು ಮಾಡಬೇಕು ಎಂಬ ಹಾಗೆ ಹೇಳಿದಾಗ ಆ ಗೋಳಿಟ್ಟಂತಹ ಋಷಿಮಣಿಗಳಿಗೆ ಅಭಯವಾಕ್ಯವನ್ನು ಕೊಟ್ಟಿದ್ರು. ಶೀಘ್ರದಲ್ಲಿಯೇ ರಕ್ಕಸರನ್ನು ಕೊಲ್ತೇನೆ. ರಾಮದೇವರು ಅಯೋಧ್ಯೆಯ ಪೀಠವನ್ನು ಬಿಟ್ಟು ಬಂದದ್ದು ಅದೇ. ರಾಮನ ವ್ಯಾಪ್ತಿಯನ್ನು ಅಯೋಧ್ಯೆಗೆ ಮಾತ್ರ ಅಲ್ಲ, ಈ ಭೂಮಂಡಲವನ್ನೇ ಸಂಚಾರ ಮಾಡಬೇಕು, ಧರ್ಮಸ್ಥಾಪನೆ ಮಾಡಬೇಕು, ರಕ್ಕಸರ ನಾಶವಾಗಬೇಕನ್ನುವ ಉದ್ದೇಶದಿಂದಲೇ ಬಂದದ್ದು. ಆ ರಾಮದೇವರ ಉದ್ದೇಶಕ್ಕೆ ಸೀತಾದೇವಿ ಪೂರಕವಾದದ್ದು. ರಾವಣನಿಂದ ಸೀತಾಪಹಾರವಾಗದೇ ಇದ್ರೆ ರಾವಣನನ್ನು ಕೊಲ್ಲುವುದಕ್ಕೆ ರಾಮದೇವರಿಗೆ ಒಂದು ಅವಕಾಶ ಸಿಗುವುದಿಲ್ಲ. ಹಾಗೆ ಪೂರಕಳಾಗಿ ಲಂಕೆಯನ್ನು ಸೇರಿ ಆಮೇಲೆ ಸಮುದ್ರಕ್ಕೆ ಸೇತುವೆಯನ್ನು ಬಲಿದು ರಾವಣಾದಿ ಕಳರನ್ನು ಸಂಹಾರ ಮಾಡಿತು. ಮತ್ತೆ ಹೇಳಿದೆ, ರಕ್ಕಸರ ಬಳಿಯಲ್ಲಿದ್ದಂತಹ ಹೆಣ್ಣನ್ನು ಸ್ವೀಕರಿಸಿದ. ಅಲ್ಲಿ ಒಂದು ಕಥೆ ನಡೆದಿತ್ತು, ನಾನು ಅಲ್ಲಿಯೇ ಇದ್ದೆ. ರಾವಣ ವಧೆಯ ನಂತರ ವಿಭೀಷಣ ದೇವ ಸೀತಾದೇವಿಯನ್ನು ಕರ್ಕೊಂಡು ಬಂದು ರಾಮದೇವರಿಗೆ ಒಪ್ಪಿಸಿದಾಗ ರಾಮದೇವರು ಮೊದಲು ಒಪ್ಪಿಕೊಳ್ಳಿಲ್ಲ. ಒಂದು ಮಾತು ಹೇಳಿದ್ರು, ಸೀತೆ, ಗಂಡನಾಗಿ ನನ್ನ ಕರ್ತವ್ಯವನ್ನು ನಾನು ಮಾಡಿದ್ದೇನೆ. ನಿನ್ನ ಮುಖವನ್ನು ನೋಡುವುದಕ್ಕಾಗುವುದಿಲ್ಲ. ಕಣ್ಣು ನೋವಿನಿಗೆ ಸೂರ್ಯಬಿಂಬವನ್ನು ಕಾಣುವುದಕ್ಕೆ ಹೇಗಾಗುವುದಿಲ್ವೋ ಹಾಗೆ ನಿನ್ನ ಮುಖವನ್ನು ನೋಡುವುದಕ್ಕಾಗುವುದಿಲ್ಲ. ನನ್ನ ಕರ್ತವ್ಯ ಮುಗಿದಿದೆ. ಯಾರ ಜೊತೆಯಲ್ಲಿ ಬೇಕಾದರೂ ಇರಬಹುದು. ಸುಗ್ರೀವನ ಜೊತೆ, ವಿಭೀಷಣನ ಜೊತೆ, ಲಕ್ಷ್ಮಣನ ಜೊತೆ ಇರಬಹುದು ಎಂಬ ಹಾಗೆ ಮುಖ ತಿರುಗಿಸಿದಾಗ ಸೀತಾದೇವಿಗೆ ರಾಮನ ಮನಸ್ಸು ಗೊತ್ತಾಯಿತು. ಲಕ್ಷ್ಮಣನಲ್ಲಿ ಹೇಳಿದರು, ಚಿತೆಯನ್ನು ಸಿದ್ಧಪಡಿಸು. ಲಕ್ಷ್ಮಣ ಹಾಗೆ ಮಾಡಿದ. ನಾವು ನೋಡುತ್ತಿದ್ದ ಹಾಗೆ ನಗದಗಡೆ ಮುರಿಯುವಂತಹ ಬೆಂಕಿಗೆ ಸೀತಾದೇವಿ ಹಾರಿದರು. ಆ ಸಂದರ್ಭದಲ್ಲಿ ಅಗ್ನಿದೇವ ವೈಶ್ವಾನರ ಸೀತೆಯನ್ನು ಎತ್ತಿಕೊಂಡು ಬಂದು ಅವಳು ಮಾಡಿದಂತಹ ಹೂ ಬಾಡದ ಹಾಗೆ ರಾಮದೇವರಿಗೆ ಒಪ್ಪಿಸುತ್ತಾ ಒಂದು ಮಾತು ಹೇಳಿದ, ರಾಮ, ಸ್ವರ್ಗಲೋಕದಲ್ಲಿರುವ ಕಾಮಧೇನುವಿನ ಹಾಲಲ್ಲಾದರೂ ವಿಷವನ್ನು ಕಾಣುವುದಕ್ಕೆ ಸಾಧ್ಯ. ಸೀತಾದೇವಿಯ ಪತಿವ್ರತಾ ಧರ್ಮದಲ್ಲಿ ಯಾವುದೇ ಕೊಳಕಿಲ್ಲ. ಮಾತ್ರ ಅಲ್ಲ, ದಶರಥ ಚಕ್ರವರ್ತಿಗಳು ಸತ್ತವರು ಬಂದು ಹೇಳಿದರು, ಅಲ್ಲ 3 ಮೂರ್ತಿಗಳು ಹೇಳಿದರು, ದೇವತೆಗಳು ಬಂದು ಹೇಳಿದರು. ಹಾಗಿರುವಾಗ ಅಗ್ನಿ ಪರೀಕ್ಷೆಯ ಮೂಲಕವಾಗಿ ತಾನು ಸೀತೆಯನ್ನು ಪರೀಕ್ಷಿಸಿ ಆಮೇಲೆ ಸ್ವೀಕಾರ ಮಾಡಿದ್ದಾನೆ. ಅಂದ್ರೆ ಸೀತೆಯೇ ಮೂಲ ಪ್ರಕೃತಿ, ರಾಮನೇ ಮಹಾವಿಷ್ಣು. ಧರ್ಮಸ್ಥಾಪನೆಗೆ ಬೇಕಾಗಿ ರಾಮ, ಸೀತೆ, ಲಕ್ಷ್ಮಣ ಅನ್ನುವಂತಹ ರೂಪದಲ್ಲಿ ಅವತಾರವನ್ನು ಎತ್ತಿ ಬಂದು ಧರ್ಮಸ್ಥಾಪನೆಯನ್ನು ಮಾಡಿದಂತಹ ರಾಮದೇವರ ಕಥೆಯನ್ನು ಯಾಕೆ ತಿಳಿಯುವುದಿಲ್ಲ? ರಾಮನಲ್ಲ ಮತ್ತೆ ಯಾರು?
ಯಾವುದೇ ಒಂದು ವಿಷಯವನ್ನು ಮಾತನಾಡುವಾಗ 10 ಸಲ ಆಲೋಚನೆ ಮಾಡಬೇಕು. ರಾಮನ ಕುರಿತಾಗಿ ನೀವು ಇಷ್ಟನ್ನು ಹೇಳಿದೆಯಲ್ಲ, ರಾಮನ ಶ್ರೇಷ್ಠ ಎನ್ನುವ ಹಾಗೆ ಅದಲ್ಲ. ಮತ್ತೆ ಹರಳು ಬ್ರಹ್ಮಾಂಡಕ್ಕೆ ಒಡೆಯಲಿಲ್ಲ. ಲೋಕದಲ್ಲಿ ಯಾರು ಶ್ರೇಷ್ಠ ಶಕ್ತಿ ದೇವ ಎನ್ನುವ ಹಾಗೆ ಕೇಳಿದರೆ ಅದು ಹರ. ಭರ್ಗ ಪಂಚಭೂತಗಳಲ್ಲಿ ಲೀನನಾದವ, ತಾನು ಇಲ್ಲದೆಯೂ ಎಲ್ಲವನ್ನು ನಡೆಸಬಲ್ಲಂತಹ ಸಾಮರ್ಥ್ಯವನ್ನು ಹೊಂದಿದವನು, ತಾನೇ ದಿಗಂಬರನಾಗಿದ್ದುಕೊಂಡು ನಡೆಸುವವನು, ಚಂದ್ರಚೂಡ ಚಂದ್ರವನ್ನು ಧರಿಸಿದವನು, ರಭಸದಿಂದ ಬೀಳುತ್ತಿದ್ದಂತಹ ಗಂಗೆಗೆ ತಲೆ ಕೊಟ್ಟು ತನ್ನ ಜಟೆಯಲ್ಲಿ ಶೇಖರಿಸಿಕೊಂಡು ಆಮೇಲೆ ತನ್ನ ಹಿಡಿತದಿಂದ ಬೇಕಾದ ಹಾಗೆ ಬಿಟ್ಟಂತಹ ಗಂಗಾಧರ. ಪಾರ್ವತಿ ಮಾತೆಯ ಪ್ರಕೃತಿ. ಪ್ರಕೃತಿ ಪುರುಷರು ಯಾರು ಅಂತ ಕೇಳಿದರೆ ಪಾರ್ವತಿ ಪರಮೇಶ್ವರರು. ದೇಹಕೀಶನ ಲೋಕವನ್ನು ನಡೆಸುವಂತಹ ಪಾರ್ವತಿ ಪರಮೇಶ್ವರರ ಮುಂದೆ ನೀನು ರಾಮಚಟ್ಟವ ಎನ್ನುವ ಹಾಗೆ ಹೇಳುತ್ತಾ ಇದ್ದೀಯಲ್ಲ. ರಾಮದೇವರ ಮಡದಿ ಸೀತೆಯನ್ನು ಅಪಹಾರ ಮಾಡಿದ ರಾವಣ ಅಂತ ಹೇಳ್ತಿ. ಈಗ ನಿನ್ನ ದೇವರು ಅಂತ ಹೇಳುವಂತಹ ಪರಮೇಶ್ವರರ ಹೆಂಡತಿ ಪಾರ್ವತಿಯನ್ನು ಒಮ್ಮೆ ರಾವಣ ಕರ್ಕೊಂಡು ಹೋಗಿದ್ದಾನೆ. ಬಂದಿದ್ದಾನೆ, ಜೊತೆಯಲ್ಲಿ ಬಂದಿದ್ದಾನೆ. ರಾವಣನ ಹಿಂದೆ ರಾವಣನೇ ಹೇಳಿದ್ದು, ನಾನು ಕಳುಹಿಸಿಕೊಡುವುದಿಲ್ಲ, ನಿನಗೆ ಬೇಕಿದ್ರೆ ಮನವೊಲಿಸಿ ಕರ್ಕೊಂಡು ಹೋಗು. ತಪ್ಪಿದ್ರು ಪಾರ್ವತಿ. ಪರಮೇಶ್ವರ ತಾನೇ ಹೆಂಡತಿಯನ್ನು ಕಳುಹಿಸಿಕೊಟ್ಟ. ಹೌದು, ರಾಮದೇವರು ಹಾಗಲ್ಲ. ಅವರಿಗೆ ಸೀತೆ ಹೋದದ್ದು ಗೊತ್ತೇ ಇರಲಿ. ಅದಕ್ಕಲ್ಲೂ ಹೇಳುದು, ಕಣ್ಣಾರೆ ಕಂಡರೆ ಬಿಡುವೆನೆ ಸೀತೆಯ. ದೇವನಾದಂತಹ ರಾಮನಿಗೆ ತನ್ನ ಹೆಂಡತಿ ಅಪಹರಿಸಲ್ಪಟ್ಟದ್ದು ಗೊತ್ತಾಗಲಿಲ್ಲ. ನಾನಾಗೆ ಹೇಳಿದ್ನಲ್ಲ, ಇದೆಲ್ಲ ನಾಟಕ. ಮತ್ತೆ ಶಿವನ ತಂದಂತಹ ಎಂತದ್ದು ಒಂದು ನಾಟಕ. ಮತ್ತೆಂತದ್ದು ಮಾತ್ರ ಎಂತದ್ದು ನೀನೆಂತದ್ದು ಹೇಳಿ. ಇಬ್ಬರು ನಾಟಕದವರು ಆಗಲ್ಲ. ಲೋಕ ಲೀಲಾಜಾಲವಾಗಿ ನಡೆಯುತ್ತದೆ. ಅವರ ದೃಷ್ಟಿಯಲ್ಲಿ ಅದು ಲೀಲೆ. ತಾವೇನನ್ನು ಮಾಡುತ್ತೇವೆ ಅದನ್ನು ಲೀಲೆಯ ಮೂಲಕವಾಗಿ ತೋರಿಸಿಕೊಡುವುದು. ಆದ ಕಾರಣ ಚಿಕ್ಕುಗಳನ್ನೇ ಅಂಬರವನ್ನಾಗಿ ಹೊಂದಿರುವಂತಹ ದಿಗಂಬರ ಎನ್ನುವಂತಹ ಶಿವನೇ ಶ್ರೇಷ್ಠ. ಓ ಗೀಶ, ನನ್ನಲ್ಲಿ ಮಾತನಾಡುವುದಕ್ಕೆ ಬರಬೇಡ. ರಾಮನ ವಿಷಯವಾಗಿ ಸಂಪೂರ್ಣವಾಗಿ ಅಧ್ಯಯನವನ್ನು ಮಾಡಿದವ. ಆದ ಕಾರಣ ರಾಮನ ವಿಷಯವಾಗಿ ಬಾಯಿ ಮುಚ್ಚು ನಿನ್ನ ವದನ. ನೀನು ಪರಮೇಶ್ವರ ಅಂತ ಹೇಳ್ತೀಯಲ್ಲ. ಈಗ 3 ಮೂರ್ತಿಗಳು ಯಾರೆಲ್ಲ? ಬ್ರಹ್ಮ, ವಿಷ್ಣು, ಮಹೇಶ್ವರ. ಆ 3 ಮೂರ್ತಿಗಳು ತಾನು ಅಂತ ರಾಮದೇವ ತೋರಿಸಿಕೊಟ್ಟಿದ್ದಾರೆ. ಯಜ್ಞ ಸಂರಕ್ಷಣೆ ಆಯ್ತಾ? ಆವಾಗ ಮಿಥಿಲಿಯಿಂದ ಒಂದು ಲಿಖಿತ ಕರಂಡಕ ಬಂತು ವಿಶ್ವಾಮಿತ್ರರಿಗೆ. ಸೀತಾ ಸ್ವಯಂವರ. ಅಲ್ಲಿ ವಿಶೇಷವಾದ ಧನು ಒಂದಿದೆ. ನೋಡುವ ಮನಸ್ಸುಂಟು ರಾಮ ಅಂತ ಹೇಳುವಾಗ ನೀವು ಕರ್ಕೊಂಡು ಹೋಗುವುದಿದ್ರೆ ನಾನು ಬರ್ತೇನೆ. ಹಾಗೆ ವಿಶ್ವಾಮಿತ್ರರು ರಾಮಲಕ್ಷ್ಮಣರು ಮಿಥಿಲೆಗೆ ಹೋಗುವಂತಹ ಸಂದರ್ಭ. ಕಾಡಿನ ಮಧ್ಯೆ ಒಂದು ಕಲ್ಲನ್ನು ರಾಮದೇವರು ಮೆಟ್ಟಿದಾಗ ಆ ಕಲ್ಲೇ ಹೆಣ್ಣಾಗಿ ಹೋಯಿತು. ಅವಳು ಯಾರು? ಅಹಲ್ಯೆ. ಗೌತಮರಿಂದ ಶಾಪವನ್ನು ಹೊಂದಿದವಳು. ಶಾಪ ವಿಮೋಚನೆ ಹೇಗೆ? ರಾಮನ ಪದಸ್ಪರ್ಶದಿಂದ ನಿನಗೆ ವಿಮೋಚನೆ. ಮತ್ತೆ ಅದರಲ್ಲಿ ರಾಮನ ಹೆಚ್ಚುಗಾರಿಕೆ ಅಂತ ಅವರೇ ಹೇಳಿದ್ದಾರಲ್ಲ, ರಾಮನ ಕಾಲು ಸ್ಪರ್ಶದಿಂದ ಪಾವನವಾಗುತ್ತಿದ್ದ. ಈಗ ಪಾದಸ್ಪರ್ಶದಿಂದ ಕಲ್ಲು ಹೆಣ್ಣಾಗಬೇಕು ಅಂತಾದ್ರೆ ಅವರ ಪಾದ ಏನಾಗಬೇಕು? ಅದು ದೇವರ ಪಾದ ಆಗಬೇಕು. ರಾಮ ಹುಟ್ಟುವುದಕ್ಕಿಂತಲೇ ಮೊದಲೇ ಗೌತಮರು ಹೇಳಿದ್ದಾರಂತಾದ್ರೆ ಋಷಿ ಪಂಗಡವೇ ಹೇಳಿದ ಹಾಗಾಯ್ತಲ್ವ ರಾಮದೇವರು ಅಂತ. ಕಲ್ಲಾಗಿ ಬಿದ್ದಂತ ಅಹಲ್ಯೆಗೆ ಮರುಜನ್ಮವನ್ನು ಕೊಡುವುದರ ಮೂಲಕ ತಾನು ಬ್ರಹ್ಮನಾಗಿದ್ದಾನೆ ರಾಮ. ಮಿಥಿಲಾ ನಗರಿಗೆ ಹೋಗಿ ಪೂಜೆಗಿದ್ದಂತಹ ಶುನಾ ಬನ್ನುವಂತಹ ಶಿವಧನುಸನ್ನು ಎತ್ತುವುದರ ಮೂಲಕ ತಾನೇ ಶಿವನಾಗಿದ್ದಾನೆ ರಾಮ. ಸೀತೆಯನ್ನು ವರಿಸಿ ಅಯೋಧ್ಯೆಗೆ ಬರುವಾಗ ಮಾರ್ಗ ಮಧ್ಯದಲ್ಲಿ ಸಿಕ್ಕಿದ ಪರಶುರಾಮರು ಅಲ್ಲಿ ಶಿವಧನು ಬಂಧುವನ್ನು ಮಾಡಿದೆ. ಸಾಧ್ಯವಿದ್ದರೆ ವೈಷ್ಣವ ಧನುಸನ್ನು ಹೆದೆಯೇರಿಸು ಎಂಬ ಹಾಗೆ ಹೇಳಿದಾಗ ಅವರ ಕೈಯಲ್ಲಿ ತಂದ ವೈಷ್ಣವ ಧನುಸನ್ನು ಹೆದೆಯೇರಿಸಿ ತಾನೇ ವಿಷ್ಣು ಅಂತ ತೋರಿಸಿಕೊಟ್ಟಿದ್ದಾರೆ. ಪರಶುರಾಮ ಯಾರು? ವಿಷ್ಣು. ರಾಮ ಯಾರು? ವಿಷ್ಣು. ಯಾರೊಳಗ ಕಾಳಗ? ವಿಷ್ಣು ಮತ್ತು ವಿಷ್ಣು. ನೀನು ನಾಟಕ. ಆಗ ಪರಶುರಾಮರು ಹೇಳಿದ್ದೇನು? ಲೋಕದಲ್ಲಿ ಇಬ್ಬರು ರಾಮರು ಬೇಡ, ನೀನು ಬರುವಲ್ಲಿಯವರೆಗೆ ಈ ಪರಶುರಾಮ, ಇನ್ನೇನಿದ್ರು ಕೋದಂಡ ರಾಮ ನೀನು ಮುಂದುವರಿಸು ಅಂತ ಹೇಳಿ ಅವರಿಗೆ ವರವನ್ನು ಕೊಟ್ಟು ಅವರು ತಪಸ್ಸಿಗೆ ಹೋದರು. ತಾನೇ ಬ್ರಹ್ಮನಾಗಿ ವಿಷ್ಣುವಾಗಿ ಮಹೇಶ್ವರನಾಗಿ
ಅಂತಾದ್ರೆ ಅಂತ ರಾಮನ ಬಗ್ಗೆ ನಿನಗೆ ಯಾಕೆ ಗೊತ್ತಾಗುದಿಲ್ಲ? ರಾವಣನ ವಿಷಯವಾಗಿ ಶಿವ ಹೇಳಿದನು, ನನ್ನ ಹೆಂಡತಿಗೆ ಒಪ್ಪಿದ್ರೆ ನಿನ್ನೊಂದಿಗೆ ಬರುವುದಕ್ಕೆ ಅಷ್ಟೇ ಇಲ್ಲ ಹೇಳುವಾಗ ರಾವಣ ಪಾರ್ವತಿಗೆ ಬೆಳಿಗ್ಗೆ ಹೋದ ಬೇಡಿಕೊಂಡ, ಬರುವ ಜೊತೆಯಲ್ಲಿ ನೀನು ಮುಂದೆ ಹೋಗು, ಹಿಂತಿರುಗಿ ನೋಡಬೇಡ. ಇದು ಪಾರ್ವತಿ ಆಡಿದಂತಹ ಮಾತು. ಇವ ರಾವಣ 10 ತಲೆ ಉಂಟು, ಬುದ್ಧಿ ಶೂನ್ಯ, ಬುದ್ಧಿ ಬದಲೇ ಇಲ್ಲ. ಹೌದೌದು, ಸ್ವಲ್ಪ ದೂರ ಕೆಲವರು ಹಾಗೆ ಹೆಸರು ಮಾತ್ರ ಒಳ್ಳೆದು ಒಳ್ಳೆ ಇಟ್ಟುಕೊಳ್ತಾರೆ, ಬುದ್ಧಿಯ ಸಂತಾನ. ಅವನಿಗೆ ಸಂಶಯ ಬಂತು, ಯಾರಿಗೆ? ರಾವಣ ಹಿಂದೆ ಉಂಟಾ ಇಲ್ವಾ ಅಂತ ಕೇಳಿಗೆ ನೋಡಿ, ಕಂಡದು ಭದ್ರಾಕಾಳಿ ಅಲ್ವಾ? ಇದು ಶಿವನಿಗೂ ಗೊತ್ತು. ದೇವಿ ಮಹಾತ್ಮೆ ಮುಂತಹ ಪ್ರಕರಣವನ್ನು ಸ್ಥಾಪಿಸಬೇಕಾಗ್ತದೆ ಏನಾಗಿದೆ ಅಂತ. ಇಲ್ಲಿಯೂ ಅವಳು ಆದ ಕಾರಣವೇ ಪಾರ್ವತಿಯನ್ನು ಕಳಿಸಿಕೊಡುವುದಕ್ಕೆ ಶಿವನ ಒಪ್ಪಿಲ್ಲ. ಇಲ್ಲಿ ಒಂದು ಬಾಕಿ, ಇಲ್ಲಿಯೂ ಪ್ರಾರಂಭ ಮಾಡಿದ್ಯಾ? ಯಾವುದು ಅಲ್ಲ, ನಿನಗೆ ಗೊತ್ತಾಗಬೇಕಲ್ಲ ಶಿವ ಪಾರ್ವತಿಯರ ಮಹಿಮೆ ಎಂತದ್ದು ಎನ್ನುವುದನ್ನು. ಆಮೇಲೆ ರಾಮನ ಕೆಲಸ ಮಾಡಿದ್ದಾನೆ, ಅದನ್ನು ಹೇಳುವುದಿಲ್ಲ. ಪರಮೇಶ್ವರನ ಪೂಜೆಯನ್ನು ರಾಮ ಮಾಡಿದ್ದಾನೆ ಅಂತ ನಿನ್ನ ಬಾಯಲ್ಲಿ ಈಗ ನಾನು ಪರಮೇಶ್ವರ ದೇವರ ಅಲ್ಲ ಅಂತ ಹೇಳಿದ ಅಲ್ಲ ಅಂತ ಹೇಳಿ ಅಲ್ಲ, ಒಪ್ಪಿಕೊಳ್ಳಬೇಕಲ್ಲ, ರಾಮನೇ ಮಾಡಿದ್ದಾನಲ್ಲ. ಹಾಗಾದ್ರೆ ಪರಮೇಶ್ವರನನ್ನು ನಾನು ದೇವ ಅಂತ ಒಪ್ಪಿಕೊಳ್ತೇನೆ, ನೀನು ಒಪ್ಪಿಕೊಳ್ಳುವುದಿಲ್ಲ ರಾಮನನ್ನು ದೇವರು. ಅಲ್ಲ, ಅಗತ್ಯ ಇಲ್ಲ. ರಾಮನಿಗಿಂತ ಶಿವಶ್ರೇಷ್ಠ. ಯಾಕೆ? ರಾಮನೇ ಶಿವನನ್ನು ಪೂಜೆ ಮಾಡಿದ್ದಾನಲ್ಲ. ಮತ್ತೊಂದು ಕಥೆ ಗೊತ್ತು ನನಗೆ. ನಾವು ಸೇತುವಂದನ ನೀನು ಹೇಳಿದೆಯಲ್ಲ, ನಾವು ಕಲ್ಲನ್ನೆಲ್ಲ ಹಾಕುವಾಗ ಸಾಕಾಗಲಿಲ್ಲ, ಒಂದು ದೊಡ್ಡ ದೊಡ್ಡ ಪರ್ವತ ತರಬೇಕು ಅಂತ ಹೋದೆವು. ಹೋಗಿ ಮತ್ತೆ ನೋಡುವಾಗ ಒಂದು ದೊಡ್ಡ ಬಿಳಿದಾದ ಪರ್ವತ ಕಂಡಿತು. ಹೋಗಿ ಉದಕ್ಕೆ ಕೈ ಹಾಕಿ ಎನ್ನುತ್ತೇವೆ ಅಂತ ನಾವು ಮನ ಮಾಡಿದಾಗ ಅಲ್ಲಿಗೆ ಬಂದದ್ದು ನೀನು ದೇವರು ಅಂತ ಹೇಳುವ ಪರಮೇಶ್ವರ. ಅಯ್ಯೋ, ಹೋಗಿ ಕೈಲಾಸ ಪರ್ವತವನ್ನು ಎತ್ತುವುದಕ್ಕೆ ಮನ ಮಾಡ್ತೀರಿ, ನನಗೆ ಮನೆ ಇಲ್ಲಂತ ಮಾಡ್ತೀರಿ, ಶಿವರಾಮರಲ್ಲಿ ಭೇದವನ್ನು ಕಲ್ಪಿಸಬೇಡಿ ಅಂತ ಹೇಳಿ ತಾನೇ ರಾಮನಾಗಿ ತೋರಿಸಿ ಅದಕ್ಕೆ ನಿಮ್ಮನ್ನು ಮಂಗಳ ಕೇಳು. ಹೋಗಿ ಕೈಲಾಸಕ್ಕೆ ಎತ್ತುವುದಕ್ಕೆ ಪ್ರಯತ್ನ ಪಡ್ತೀವಿ. ನಮಗೆ ರಾಮದೇವರ ಮುಂದೆ ಯಾವ ಕೈಲಾಸವೂ ಲೆಕ್ಕಲ್ಲ. ನಮಗೆ ಆಗಬೇಕಾದ ಸೇತು ಬಂದಲ್ಲ, ಆವಾಗ ಪರ್ವತವನ್ನು ಎತ್ತುವುದಕ್ಕೆ ಹೋಗುವಾಗ ನಿನ್ನ ದೇವರು ಬಂದ್ರಲ್ಲ, ಯಾರು ಬರ್ಗರ್. ಹೌದು, ಅಲ್ಲ, ಸಣ್ಣ ಸಣ್ಣ ಮಕ್ಕಳೆಲ್ಲ ಬರ್ಗರ್ ಬರುವಾಗ ಹೇಳಿದ್ರು, ಅಕ್ಕ ಬರ್ಗರು ಬಂದದ್ದು. ಅದು ಮಾತ್ರ ಹೇಳಿದ್ರು, ಸತ್ಯಂ ಶಿವಂ ಸುಂದರಂ. ಅದನ್ನು ಹೇಳು. ಪರಮೇಶ್ವರನೇ ತಾನು ರಾಮನಾಗಿ ತೋರಿಸಿಕೊಟ್ಟಿದ್ದಾನೆ. ರಾಮದೇವರೇ ಪರಮೇಶ್ವರನ ಪೂಜೆ ಮಾಡ್ತಾನೆ. ಅದರದ್ದೇನು? ಹರಿಹರರಲ್ಲಿ ಭೇದ ಇಲ್ಲ, ಅವರೇ ಒಪ್ಪಿದ್ದಾರೆ, ನಿನಗೆ ಒಪ್ಪಿಕೊಳ್ಳಿ. ರಾಮನಿಗಿಂತ ಶಿವನ ಶ್ರೇಷ್ಠ ಮುಚ್ಚುವುದ. ಹೌದಾ? ಹಾಗಿದ್ರೆ ನೀನು ಒಪ್ಪಿಕೊಳ್ಳುವುದಿಲ್ಲ. ನನ್ನ ದೇವರು ನನಗೆ, ನಿನ್ನ ದೇವರು ನಿನಗೆ. ನಾ ಬಂದದ್ದು ಯಾಕೆ? ನಾನಾಗಿ ಬಂದು ಕಲು ಮತ್ತೆ ಶತ್ರುಘ್ನ ದೇವರು ಹೇಗೆ ಕಳುಹಿಸಿದ್ದಾರೆ ಏನು ಅಂತ? ರಾಮದೇವರ ಅಜ್ಞಾಶವನ್ನು ನೀನು ಕಟ್ಟಿದ್ದಿ, ಅದು ಅಪರಾಧ, ದೇವರಿಗೆ ಮಾಡುವಂತಹ ಅಪರಾಧ. ಆದ್ದರಿಂದ ಕಟ್ಟಿದ ಕುದುರೆಯನ್ನು ಬಿಡಬೇಕು. ಒಂದು ವೇಳೆ ಬಿಡದೆ ಹೋದ್ರೆ ನಿನ್ನ ಪುತ್ರ ಮಿತ್ರ ಕಳತ್ರಾದಿ ಬಂಧುಗಳನ್ನು ಯಮನೂರಿಗೆ ಕಳುಹಿಸಬೇಕಾಗಿದೆ. ಹೇಳಿ ಕಳುಹಿಸಿ ಬಂದೆ. ಅಷ್ಟು ವರ್ತನೆಯನ್ನು ನೀನು ನನಗೆ ಅನುಹಿರುವೆ. ನಾನಾಡುವಂತಹ ಮಾತುಗಳನ್ನು ಕೇಳು. ಬಂಧಿಸಿದ ಹಯವನ್ನು ಬಿಟ್ಟುಕೊಡೆ.
ಬೀಳುವುದಕ್ಕಾಗಿ ಅಲ್ಲ, ರಾಮನ ಶತ್ರುಘ್ನನ ಕಾಲಿಗೆ ಬೀಳುವುದಕ್ಕಾಗಿ ಅಲ್ಲ. ಹೇಳಿದೆಯಲ್ಲ, ಕಲಿಗಳಿಗೆ ಕಾಲಾಂತಕ ಎನ್ನುವುದನ್ನು, ವೀರಮಣಿ ಕಾಲಾಂತಕ ಎನ್ನುವುದನ್ನು ತೋರಿಸಿಕೊಟ್ಟೆ. ಅಲ್ಲ, ನಮ್ಮ ದೇವನಾದಂತಹ ಶಂಕರನ ಮಹಿಮೆಯೇನು ಎನ್ನುವುದನ್ನು ನಿಮ್ಮ ಬಳಗಕ್ಕೆ ಪರಿಚಯಿಸ್ತೇನೆ. ಹೋಗಿ ಹೇಳು, ಕುದುರೆಯನ್ನು ಬಿಟ್ಟು ಕೊಡಿ. ಹಿಂದಕ್ಕೆ ಸಾರಿ ಸಾರಿ ಕನ್ನಡಿಗೆ ವಂದಿಸುವುದಾಗಲಿ. ನಮಗೆ ದೇವರು ಹೇಳಿದ ಕೆಲಸವನ್ನು ಮಾಡುವುದು ನಮ್ಮ ಕಾಯಕ. ನಮ್ಮ ದೇವರು ಹೇಳಿದಿಷ್ಟೇ, ನಾನು ಹೇಳಿದನ್ನು ಹೇಳಿ ಬಾ. ಶತ್ರುಘ್ನ ಸ್ವಾಮಿ ಸಂಧಾನವನ್ನು ಮಾಡಿ ಬಾ ಅಂತ ಹೇಳಿದ್ರು. ಸಂಧಾನವನ್ನು ಮಾಡಿದೆ. ಒಂದೊಮ್ಮೆಗೆ ಸಂಧಾನವನ್ನು ಮುರಿದು ವೀರಮಣಿಯ ತಲೆ ಕಟ್ಟಿದ ಹನುಮಂತ ಎಂಬ ಹಾಗೆ ನಮಗೆ ನೇಮಕ ಕೊಟ್ಟು ಕಳುಹಿಸ್ತಿದ್ರೆ ಇನ್ನ ಮುಂದೆ ಚೆಂದಾಡ್ತಿತ್ತು. ಈಗ ಹೋಗ್ತೇನೆ, ಶತ್ರುಘ್ನ ದೇವರನ್ನು ಕರ್ಕೊಂಡು ಬರ್ತೇನೆ. ನಿನಗೆ ಸರಿಯಾಗಿ ಮದ್ದು ಅರಿಯದೆ ಹೋದ್ರೆ ನಾನು ಹನುಮಂತನಲ್ಲ, ಪ್ರಪಂಚಕನಲ್ಲ, ಹನುಮಂತನಲ್ಲ.